ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ನಾನು ಡಾಕ್ಟರ್ ಎಸ್.ಆರ್. ಅಂಜನಪ್ಪ, ದಾವಣಗೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ಪದವಿ ತರಗತಿಯಲ್ಲಿ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ಅಧ್ಯಯನ ಮಾಡತಕ್ಕಂಥ ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ವಿಶೇಷವಾಗಿ ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳನ್ನು ಕುರಿತು ನಾನು ಹೊಸಗನ್ನಡ ಛಂದಸ್ಸಿನ ಬಗ್ಗೆ ಅವರಿಗೆ ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಈ ಹೊಸಗನ್ನಡ ಛಂದಸ್ಸು ಭಾಗ 1ರಲ್ಲಿ ಹೊಸಗನ್ನಡ ಛಂದಸ್ಸಿನ ಹುಟ್ಟು, ಬೆಳವಣಿಗೆ, ಹೊಸಗನ್ನಡ ಛಂದೋ ಲಯಗಳು, ಹೊಸಗನ್ನಡ ಛಂದಸ್ಸಿನ ಗಣರಚನೆಯ ವೈಶಿಷ್ಟ್ಯಗಳನ್ನು ಕುರಿತು ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ಈ ಹೊಸಗನ್ನಡ ಛಂದಸ್ಸು ಭಾಗ 2ರಲ್ಲಿ ಹೊಸಗನ್ನಡ ಛಂದೋಮಟ್ಟುಗಳ ಸಾಮಾನ್ಯ ತತ್ವಗಳು ಅಥವಾ ಹೊಸಗನ್ನಡ ಛಂದೋಮಟ್ಟುಗಳ ಸಾಮಾನ್ಯ ವೈಶಿಷ್ಟ್ಯಗಳು, ಅವು ವಿಷಮಗಣ, ಗಣಪರಿವೃತ್ತಿ, ಪ್ಲುತ, ಕಂಪಿತ, ಮೌನ, ಅನಾಗತ, ಮುಡಿ, ಪದ್ಮಗಣ, ಇವುಗಳ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಈ ಹೊಸಗನ್ನಡ ಛಂದೋಮಟ್ಟುಗಳ ಸಾಮಾನ್ಯ ತತ್ವಗಳನ್ನು ಒಂದೊಂದಾಗಿ ಮುಂದೆ ನೋಡ್ತಾ ಹೋಗೋಣ. ಈಗ ಈ ಹೊಸಗನ್ನಡ ಛಂದಸ್ಸಿನ ಸಾಮಾನ್ಯ ತತ್ವಗಳಲ್ಲಿ ಅಥವಾ ಹೊಸಗನ್ನಡ ಛಂದಸ್ಸಿನ ವೈಶಿಷ್ಟ್ಯತೆಗಳಲ್ಲಿ ಒಂದು ವಿಷಮಗಣ. ಏನಿದು ವಿಷಮಗಣ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ, ಈ ವಿಷಮಗಣ ಪ್ರಾಚೀನ ಕನ್ನಡ ಛಂದಸ್ಸಿನಲ್ಲಿ ಇರತಕ್ಕಂಥದ್ದನ್ನು ತಾವು ಗಮನಿಸಬಹುದು. ಇದರ ವೈಶಿಷ್ಟ್ಯ ಏನಪ್ಪ ಅಂದರೆ, ಗಣದ ಮೊದಲಲ್ಲಿ ಒಂದು ಲಘುವನ್ನಿಟ್ಟು ಕೂಡಲೇ ಒಂದು ಗುರುವನ್ನು ತರುವ ಪದ್ಧತಿ ಕನ್ನಡ ಛಂದಸ್ಸಿನ ಸಂಪ್ರದಾಯಕ್ಕೆ ವಿರುದ್ಧವಾದುದು. ಕವಿಗಳು ಇಂತಹ ಗಣಗಳನ್ನು ಪ್ರಯೋಗಿಸಿಲ್ಲ, ಶಾಸ್ತ್ರಕಾರರು ಸಮ್ಮತಿಸಿಲ್ಲ. ಉದಾಹರಣೆಗೆ ನೋಡ್ರಿ, ಈ ರೀತಿಯ ಕೆಲವು ಗಣಗಳನ್ನು ನಮ್ಮ ಪ್ರಾಚೀನ ಕನ್ನಡ ಛಂದಸ್ಸಿನಲ್ಲಿ ನಿಷೇಧಿಸಿರುವಂಥದ್ದನ್ನು, ಅಂದರೆ ಈ ರೀತಿಯ ಗಣಗಳ ವಿನ್ಯಾಸಗಳನ್ನು ಬಳಕೆ ಮಾಡತಕ್ಕಂಥದ್ದನ್ನು ನಮ್ಮ ಪ್ರಾಚೀನ ಕನ್ನಡ ಛಂದಸ್ಸಿನಲ್ಲಿ ನಿಷೇಧಿಸಲಾಗಿತ್ತು. ಈಗ ಉದಾಹರಣೆಗೆ ಭೋಗಷಟ್ಪದಿಯಲ್ಲಿ ಈ ರೀತಿಯ ಗಣವನ್ನು ಬಳಸಕೂಡದು. ಇದನ್ನು ಈ ರೀತಿಯ ಗಣವನ್ನು ಕವಿಗಳು ಬಳಸಿಲ್ಲ, ಶಾಸ್ತ್ರಕಾರರು ಸಮ್ಮತಿಸಿಲ್ಲ. ಹಾಗೆಯೇ ಈ ರೀತಿಯ ಗಣವನ್ನು ಶರಷಟ್ಪದಿಯಲ್ಲಿ, ಪರಿವರ್ಧಿನಿ ಷಟ್ಪದಿಯಲ್ಲಿ ಮತ್ತು ಕಂದ ಪದ್ಯದ ವಿಷಮಗಣಗಳಲ್ಲಿ ಈ ರೀತಿಯ ಮಧ್ಯ ಗುರು ಇರತಕ್ಕಂಥ ಜಗಣದ ಬಳಕೆಯನ್ನು ನಿಷೇಧಿಸಲಾಗಿದೆ. ಹಾಗೆಯೇ ಈ ರೀತಿಯ ಈ 5 ಮಾತ್ರೆಯ ಈ ಒಂದು ಗಣಗಳನ್ನು ಕುಸುಮ ಷಟ್ಪದಿಯಲ್ಲಿ ಮತ್ತು ವಾರ್ಧಕ ಷಟ್ಪದಿಯಲ್ಲಿ ಈ ರೀತಿಯ ಗಣಗಳನ್ನು ಬಳಸ್ತಕ್ಕಂಥದ್ದನ್ನು ನಿಷೇಧಿಸಲಾಗಿದೆ. ಹಾಗೆಯೇ ಭಾಮಿನಿ ಷಟ್ಪದಿಯಲ್ಲಿ ಈ ರೀತಿಯ ಗಣಗಳ ಬಳಕೆಯನ್ನು ನಿಷೇಧಿಸಿರುವಂಥದ್ದನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ. ಈ ಬಗೆಯ ಗಣಗಳನ್ನು ಉಪಯೋಗಿಸಬಾರದು ಅನ್ನುವಂಥ ಒಂದು ನಿಷೇಧ ಪ್ರಾಚೀನ ಕನ್ನಡ ಛಂದಸ್ಸಿನಲ್ಲಿ ಇರತಕ್ಕಂಥದ್ದು. ಈ ರೀತಿಯ ನಿಷೇಧಕ್ಕೆ ಕಾರಣವೂ ಉಂಟು. ಅದೇನಪ್ಪ ಅಂತಂದರೆ, ಸ್ವರಾಘಾತದ ನಿಯಮದ ಪ್ರಕಾರ ಔಚಿತ್ಯವೂ ಉಂಟು. ಈಗ ಗಣದ ಲಘುವಿನ ಮುಂದೆ ಗುರು ಬಂದಾಗ ಆದಿಯ ಲಘು ಒತ್ತನ್ನು ತಡೆದುಕೊಳ್ಳಲಾರದು. ಏಕೆಂದರೆ ಒತ್ತು ಗುರುವಿನ ಮೇಲೆಯೇ ಬೀಳುತ್ತದೆ. ಆದರೆ ಹೊಸಗನ್ನಡದ ಕವಿಗಳು ವಿಶೇಷ ಪ್ರಯೋಜನದ ದೃಷ್ಟಿಯಿಂದ ಈ ರೀತಿಯ ವಿಷಮಗಣಗಳನ್ನು ಪ್ರಯೋಗಿಸಿದ್ದಾರೆ. ಈ ರೀತಿಯ ವಿಷಮಗಣಗಳಿಗೆ ಉದಾಹರಣೆಯನ್ನು ನಾವು ಮುಂದೆ ಗಮನಿಸಬಹುದು. ಅಂದರೆ ಈಗೇನು ನಾನು ಈ ರೀತಿಯ ಈ ಗಣಗಳನ್ನು ಬೇರೆ ಬೇರೆ ಷಟ್ಪದಿಗಳಲ್ಲಿ ಮತ್ತು ಈ ಮಧ್ಯ ಗುರು ಇರ್ತಕ್ಕಂಥ ಈ ಜಗಣವನ್ನು ಕಂದ ಪದ್ಯದ ವಿಷಮಗಣಗಳಲ್ಲಿ ಕಂದ ಪದ್ಯದ
ಈ ಒಂದು ಯಾವುದು ವಿಷಮ ಸ್ಥಾನಗಳಲ್ಲಿ ಬಳಸಕೂಡದು ಅಂತಕ್ಕಂಥ ನಿಷೇಧ ಇದೆಯಲ್ಲ, ಈ ಪ್ರಕಾರ ಹೀಗೆ ನಿಷೇಧಿಸಿರೋದಕ್ಕೆ ಕಾರಣ ಸ್ವರಾಘಾತದ ನಿಯಮ. ಆ ನಿಯಮದ ಪ್ರಕಾರ ಈ ರೀತಿಯ ವಿಷಮಗಣಗಳನ್ನು ನಿಷೇಧಿಸಲಾಗಿದೆ. ಆದರೆ ಹೊಸಗನ್ನಡದ ಕವಿಗಳು ವಿಶೇಷ ಪ್ರಯೋಜನದ ದೃಷ್ಟಿಯಿಂದ ಈ ರೀತಿಯ ವಿಷಮಗಣಗಳನ್ನು ಪ್ರಯೋಗಿಸಿರುವಂಥ ಅನೇಕ ನಿದರ್ಶನಗಳನ್ನು ನಾವು ಕಾಣ್ತೀವಿ. ನೋಡಿ, ನಮ್ಮ ಪ್ರಾಚೀನ ಕನ್ನಡ ಛಂದಸ್ಸಿನಲ್ಲಿ ಯಾವ ರೀತಿಯ ಗಣಗಳನ್ನು ಯಾವ ರೀತಿಯ ಗಣಗಳನ್ನು ನಿಷೇಧಿಸಲಾಗಿತ್ತೋ ಆ ರೀತಿಯ ಗಣಗಳನ್ನು, ಅಂದರೆ ಆ ರೀತಿಯ ವಿಷಮ ಗಣಗಳನ್ನು ಇಲ್ಲಿ ನಮ್ಮ ಆಧುನಿಕ ಕವಿಗಳು ಹೊಸಗನ್ನಡ ಛಂದಸ್ಸಿನಲ್ಲಿ ಬಳಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ವಿಶೇಷ ಪ್ರಯೋಜನದ ದೃಷ್ಟಿಯಿಂದ ಹೊಸಗನ್ನಡದ ಕವಿಗಳು ಅಂಥ ವಿಷಮ ಗಣಗಳನ್ನು ಬಳಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಉದಾಹರಣೆಗೆ ಕೆಲವು, ಅಂದರೆ ಈ ವಿಷಮ ಗಣಗಳ ಬಳಕೆಗೆ ಕೆಲವು ಉದಾಹರಣೆಯನ್ನು ನೀವಿಲ್ಲಿ ಮುಂದೆ ನೋಡ್ಬೋದು. ನೋಡಿ, ವಿಷಮಗಣಕ್ಕೆ ಒಂದು ಉದಾಹರಣೆ, ಈ ರೀತಿಯ ಮಧ್ಯೆ ಗುರು ಇರತಕ್ಕಂಥ ಈ ಒಂದು ಜಗಣವನ್ನು ಬಳಸುವಂತಿರಲಿಲ್ಲ. ಎಲ್ಲಿ? ಶರಷಟ್ಪದಿಯಲ್ಲಿ, ಪರಿವರ್ತಿನಿ ಷಟ್ಪದಿಯಲ್ಲಿ ಮತ್ತು ಕಂದ ಪದ್ಯದ ವಿಷಮ ಸ್ಥಾನಗಳಲ್ಲಿ ಈ ರೀತಿಯ ಗಣದ ಬಳಕೆಯನ್ನು ನಿಷೇಧಿಸಲಾಗಿತ್ತು. ಬಳಸುವಂತಿರಲಿಲ್ಲ. ನಮ್ಮ ಪ್ರಾಚೀನ ಕವಿಗಳು ಬಳಸಿರಲಿಲ್ಲ, ಶಾಸ್ತ್ರಕಾರರು ಸಮ್ಮತಿಸಿರಲಿಲ್ಲ. ಆದರೆ ಹೊಸಗನ್ನಡ ಕವಿಗಳು ವಿಶೇಷ ಪ್ರಯೋಜನದ ದೃಷ್ಟಿಯಿಂದ ಈ ರೀತಿಯ ಗಣಗಳನ್ನು ಬಳಸಿದರೆ ಅದಕ್ಕೆ ಒಂದು ಉದಾಹರಣೆ ಪ್ರಸ್ತುತ. ಈ ಒಂದು ಉದಾಹರಣೆಯನ್ನು ಪಂಜೆ ಮಂಗೇಶರಾಯರ ತೆಂಕಣಗಾಳಿ ಎನ್ನುವಂಥ ಒಂದು ಪದ್ಯದಿಂದ ಈ ಉದಾಹರಣೆಯನ್ನು ಕೊಡಲಾಗಿದೆ. ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ ಬಬ್ಬುಳಿ ತೆರೆಯನ್ನು ದಡಕ್ಕೆ ಒಮ್ಮಿಸಿ ಅಬ್ಬರದಲ್ಲಿ ಬೋರ್ಬೋರನೆ ಗುಮ್ಮಿಸಿ. ನೋಡಿ, ಇಲ್ಲಿ ಬೊಬ್ಬೆಯ ಹಬ್ಬಿಸಿ ಈ 4 ಮಾತ್ರೆಯ ಈ ಲಯದಲ್ಲಿ ತೆಂಕಣಗಾಳಿಯಾಟದ ಈ ವಿಲಾಸದ ವರ್ಣನೆಯಲ್ಲಿ ದಡಕ್ಕೆ ಅಪ್ಪಳಿಸುವಂತಹ ಭಾವವನ್ನು ಈ ವಿಷಮಗಣ ವಿಶೇಷವಾಗಿ ಪುಷ್ಟಿಗೊಳಿಸಿರುವಂಥದ್ದನ್ನು ನೀವು ಗಮನಿಸಬಹುದು. ಅಂದರೆ ನಮ್ಮ ಪ್ರಾಚೀನ ಕನ್ನಡ ಛಂದಸ್ಸಿನಲ್ಲಿ ಯಾವುದನ್ನು ನಿಷೇಧಿಸಲಾಗಿತ್ತೋ ಅದನ್ನು ನಮ್ಮ ಹೊಸಗನ್ನಡ ಕವಿಗಳು ವಿಶೇಷ ಪ್ರಯೋಜನದ ದೃಷ್ಟಿಯಿಂದ ಬಳಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ ಅನ್ನುವಂಥದ್ದು. ಹೀಗೆ ಈ ರೀತಿಯ ವಿಷಮಗಣಗಳು 3 ಮಾತ್ರೆಯ ಗಣಗಳಲ್ಲಿಯೂ ಕೂಡ ಇಂಥ ನಿಷಿದ್ಧ ಗಣಗಳು ಹದಗೆಡದಂತೆ ಬಂದರೆ ಕವಿತೆಯ ಇಂಪು ಹೆಚ್ಚುತ್ತದೆ. ಈಗ ಉದಾಹರಣೆಗೆ ನಾವು ಮಧ್ಯಗುರು, ಅಂದರೆ 4 ಮಾತ್ರೆಯ ಗಣ, ಮಧ್ಯಗುರು ಇರತಕ್ಕಂಥ ಜಗಣ, ಈ ಜಗಣವನ್ನು ಶರಷಟ್ಪದಿಯಲ್ಲಿ, ಪರಿವರ್ಧಿನಿ ಷಟ್ಪದಿಯಲ್ಲಿ ಮತ್ತು ಕಂದ ಪದ್ಯದ ವಿಷಮ ಸ್ಥಾನಗಳಲ್ಲಿ ಬಳಸುವ ಆಗಿರಲಿಲ್ಲ. ಆದರೆ ನಮ್ಮ ಹೊಸಗನ್ನಡ ಕವಿಗಳು ವಿಶೇಷ ಪ್ರಯೋಜನದ ದೃಷ್ಟಿಯಿಂದ ಇದನ್ನು ಬಳಸಿರೋದನ್ನು ನೋಡಿದೆವು. ಹಾಗೆಯೇ 3 ಮಾತ್ರೆಯ ಗಣಗಳಲ್ಲಿಯೂ ಕೂಡ ಇಂಥ ನಿಷಿದ್ಧ ಗಣಗಳು ಹದಗೆಡದಂತೆ ಬಂದರೆ ಕವಿತೆಯ ಇಂಪು ಹೆಚ್ಚುತ್ತದೆ. ಆ ರೀತಿಯ ಒಂದು 3 ಮಾತ್ರೆಯ ನಿಷಿದ್ಧ ಗಣಗಳನ್ನು ಕೂಡ ನಮ್ಮ ಹೊಸಗನ್ನಡ ಕವಿಗಳು ಬಳಸಿರ್ತಕ್ಕಂಥದ್ದನ್ನು ತಾವು ಗಮನಿಸಬಹುದು. ಒಂದು ಉದಾಹರಣೆಯನ್ನು ನೀವು ಈ 3 ಮಾತ್ರೆಯ ವಿಷಮಗಣಕ್ಕೆ ಒಂದು ಉದಾಹರಣೆಯನ್ನು ನೋಡಿ. ಬಂಡನುಂಡು ದುಂಬಿವಿಂಡು ಆಡುತಿಹವು ಆರುತ ಮತ್ತ ಮಧುಮಾಸವಿದು ಬನ್ನಿರೆಂದು ಸಾರುತ ಜಾರುತಿಹುದು ಮಾಗಿ ಚಳಿ ಕುಸುಮಿಸಿರುವ ಲತೆಗಳಲ್ಲಿ ಮರೆಯುತಿಹವು ಸೊಕ್ಕಿದಳಿ ಮುಕ್ತ ಜೀವರಂದದಿ ಉಲಿಯಪಿಕ ಗಳಪೆ ಶುಕ ಸುಗ್ಗಿ ಬಂದಿ ತಂದದಿ. ಇಲ್ಲಿಯ ವಿಷಮಗಣಗಳಲ್ಲಿ ಇವು ಏನು ಈ ಒಂದು ಕೆಂಪು ಅಕ್ಷರಗಳಲ್ಲಿ ಸೂಚಿಸಿರ್ತಕ್ಕಂಥವುಗಳು ವಿಷಮಗಣಗಳು. ಇಲ್ಲಿ ಒಂದು ವಿಶೇಷತೆಯನ್ನು ನೀವು ಗಮನಿಸಬೇಕು. ಇಲ್ಲಿಯ ವಿಷಮಗಣಗಳಲ್ಲಿ ಲಘ್ವಕ್ಷರಕ್ಕೆ ಗುರುವಿನ ಬೆಲೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿಯೇ ಈ ವಿಷಮಗಣಗಳ ಬಳಕೆಯಿಂದ ಈ ಒಂದು ಪದ್ಯದ ಒಂದು ಮಹತ್ವ ಹೆಚ್ಚಾಗಿರ್ತಕ್ಕಂಥದ್ದನ್ನು ನೀವು ಗಮನಿಸಬಹುದು. ಇಲ್ಲಿ ನೋಡಿ, ಬಂಡನುಂಡು ದುಂಬಿವಿಂಡು ಆಡುತಿಹವು ಆರುತ ಮತ್ತ ಮಧು. ಇಲ್ಲಿ ಮಧು ಅನ್ನುವಂಥದ್ದು ಲಘುವಾಗಿದ್ದರೂ ಕೂಡ ಅದನ್ನು ಈ ಅಕ್ಷರಕ್ಕೆ ಗುರುವಿನ ಬೆಲೆಯನ್ನು ಕೊಟ್ಟು ಇದನ್ನು ವಿಷಮಗಣ ಅಂತೇಳಿ ಪರಿಗಣಿಸಲಾಗಿದೆ. ಹಾಗೆಯೇ ವಿದು, ಚಳಿ, ಈ ಕೆಂಪು ಬಣ್ಣದ
ಇದರಲ್ಲಿ ಸೂಚಿಸಿರ್ತಕ್ಕಂಥ ಇವೆಲ್ಲವೂ ಕೂಡ ವಿಷಮಗಣಗಳು. ಈ 3 ಮಾತ್ರೆಯ ಗಣದಲ್ಲೂ ಕೂಡ ಈ ರೀತಿಯ ವಿಷಮಗಣಗಳನ್ನು ಬಳಸುವಂತಿರಲಿಲ್ಲ. ಉದಾಹರಣೆಗೆ ಭೋಗ ಷಟ್ಪದಿಯಲ್ಲಿ ಈ ರೀತಿಯ ಗಣಗಳನ್ನು ಬಳಸುವಂತಿರಲಿಲ್ಲ. ಆದರೆ ಈ 3 ಮಾತ್ರೆಯ ಗಣಗಳಲ್ಲೂ ಕೂಡ ಈ ರೀತಿಯ ಒಂದು ವಿಷಮಗಣಗಳ ಬಳಕೆಯನ್ನು ನಮ್ಮ ಹೊಸಗನ್ನಡ ಕವಿಗಳು ಮಾಡಿರ್ತಕ್ಕಂಥದ್ದನ್ನು ತಾವು ಗಮನಿಸಬೇಕು ಅಂತೇಳಿ ಹೇಳ್ತಾ, ಮುಂದೆ ಈ ಗಣಪರಿವೃತ್ತಿ ಅಂದ್ರೇನು ಅನ್ನುವಂಥದ್ದನ್ನು ನಾವಿಲ್ಲಿ ಮುಂದೆ ನೋಡಬಹುದಾಗಿದೆ ಅನ್ನುವಂಥದ್ದು. ಈ ಗಣಪರಿವೃತ್ತಿ ಅನ್ನುವಂಥದ್ದು ಗಣವಿನ್ಯಾಸದಲ್ಲಿ ಕಂಡುಬರುವಂತಹ ಒಂದು ವಿಶೇಷವಾದ ಅಂಶ. ಏನಪ್ಪ ಗಣಪರಿವೃತ್ತಿ ಅಂದ್ರೇನು ಅನ್ನುವಂಥದ್ದನ್ನು ನಾವು ಗಮನಿಸೋದಾದರೆ, ಯಾವುದಾದರೊಂದು ನಿರ್ದಿಷ್ಟ ಲಯದಲ್ಲಿ ಒಂದು ಹೊಸ ಬಳುಕನ್ನು ತರುವುದಕ್ಕಾಗಿ ಒಂದು ಜಾತಿಯ ಗಣಗಳ ಸ್ಥಾನದಲ್ಲಿ ಅದೇ ಮಾತ್ರಾ ಪರಿಮಿತಿಯ ಇನ್ನೊಂದು ಜಾತಿಯ ಗಣಗಳನ್ನು ಇರಿಸುವುದಕ್ಕೆ ಗಣಪರಿವೃತ್ತಿ ಎನ್ನುತ್ತಾರೆ. ಅರ್ಥವಾಯ್ತಲ್ಲ? ಗಣಪರಿವೃತ್ತಿ ಇದು ಗಣವಿನ್ಯಾಸದಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಶೇಷವಾದ ಅಂಶ. ಏನಪ್ಪ ಅಂದರೆ, ಯಾವುದಾದರೊಂದು ನಿರ್ದಿಷ್ಟ ಲಯದಲ್ಲಿ, ಉದಾಹರಣೆಗೆ 3 ಮಾತ್ರೆಯ ಲಯ ಅಂತ ಇಟ್ಟುಕೊಳ್ಳಿ. ಆ ರೀತಿಯ ಒಂದು ನಿರ್ದಿಷ್ಟ ಲಯದಲ್ಲಿ ಒಂದು ಹೊಸ ಬಳುಕನ್ನು ತರುವುದಕ್ಕಾಗಿ, ಅಂದರೆ ಏಕತಾನತೆಯನ್ನು ಒಂದೇ ಲಯದಲ್ಲಿ ಕಂಡು ಬರ್ತಕ್ಕಂಥ ಏಕತಾನತೆಯನ್ನು ದೂರ ಮಾಡುವ ಸಲುವಾಗಿ ಒಂದು ಜಾತಿಯ ಗಣಗಳ ಸ್ಥಾನದಲ್ಲಿ ಅದೇ ಮಾತ್ರ ಪರಿಮಿತಿಯ ಇನ್ನೊಂದು ಜಾತಿಯ ಗಣಗಳನ್ನು ಇರಿಸುವುದಕ್ಕೆ ಗಣಪರಿವೃತ್ತಿ ಎನ್ನುತ್ತಾರೆ. ಒಂದು ದಾಟಿ ಅಥವಾ ಒಂದು ಲಯ ನಡೆಯುವಾಗ ಅದರಿಂದ ಉಂಟಾಗುವ ಏಕತಾನತೆಯನ್ನು ಇದರಿಂದ ಪರಿಹರಿಸುವುದು ಸಾಧ್ಯ. ಅಂದರೆ ಇಲ್ಲೇನು ಮಾಡ್ತಾರಪ್ಪ ಅಂದರೆ, ಆ ಒಂದು ಲಯ, ಒಂದು ಮುಖ್ಯವಾದ ಲಯ ಏನಿದೆಯಲ್ಲ, ಆ ಲಯ ಕೆಡದೆ ಅದರಲ್ಲಿ ವೈವಿಧ್ಯತೆಯನ್ನು ತರುವಂಥದ್ದೇ ಗಣಪರಿವೃತ್ತಿಯ ಒಂದು ವಿಶಿಷ್ಟವಾದ ಲಕ್ಷಣ ಅಂತೇಳಿ ನಾವು ತಿಳಿಬೇಕಾಗತ್ತೆ. ಉದಾಹರಣೆಯ ಮೂಲಕ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಈಗ ಉದಾಹರಣೆಗೆ 3 ಮಾತ್ರೆಯ ಲಯದಲ್ಲಿ ಈ ಗಣಪರಿವೃತ್ತಿ ಹೇಗೆ ಬರುತ್ತೆ ಅನ್ನುವಂಥದ್ದನ್ನು ನೀವು ಗಮನಿಸಿ. ಇಲ್ಲಿ ನೋಡಿ, ಈ 3 ಸ್ಥಾನದಲ್ಲಿ ಏಕತಾನತೆಯನ್ನು ತಪ್ಪಿಸುವ ಸಲುವಾಗಿ 3 ಬದಲು 2 4 ಅಥವಾ 4 2 ಹಾಗೆ ರಚನೆ ಇರುವಂತಹ ಒಂದು ಷಣ್ಮಾತ್ರ ಗಣವನ್ನು ತರುವಂಥದ್ದು ಗಣಪರಿವೃತ್ತಿಯ ಒಂದು ಅಂಶ. ಏನಪ್ಪ ಇಲ್ಲಿ ನೋಡಿ, 3 ಮಾತ್ರೆಯ ಲಯ ಇದು. ಗಂಗೆ ಯಮುನೆ ಕೂಡಿ ಹರಿದು 3 ಮಾತ್ರೆಯ ಲಯ ಇಲ್ಲಿದೆ. ಈ 3 ಮಾತ್ರೆಯ ಲಯದಲ್ಲಿ ಉಂಟಾಗತಕ್ಕಂಥ ಒಂದು ಏಕತಾನತೆಯನ್ನು ತಪ್ಪಿಸುವ ಸಲುವಾಗಿ ಆ 3 ಲಯದ ಬದಲಿಗೆ 4 2 ಅಥವಾ 2 4ರಂತೆ ಗಣಗಳನ್ನು ತರುವಂಥದ್ದು, ಅದನ್ನೇ ನಾವು ಗಣಪರಿವೃತ್ತಿ. ಇಲ್ಲಿ ಆ ಗಣಪರಿವೃತ್ತಿಗೆ 3 ಮಾತ್ರೆಯ ಲಯದಲ್ಲಿ ಒಂದು ಉದಾಹರಣೆ ನೋಡಿ, ಗಂಗೆ ಯಮುನೆ ಕೂಡಿ ಹರಿದು 3 ಮಾತ್ರೆಯ ಲಯ. ಇಲ್ಲಿ ಕೆಳಗೆ ನೋಡಿ, ಸಂಗಮ ಜಲ ಬಿಳಿದು ಕರಿದು, ಈ ಒಂದು ಹಸಿರು ಕಲರಲ್ಲಿ ಈ ಪ್ರಿಂಟ್ ಮಾಡಿರ್ತಕ್ಕಂಥ ಸಂಗಮ ಜಲ ನೋಡಿ, ಇಲ್ಲಿ 4 2 ಇದೆ. ಒಟ್ಟು ಲಯ ಇಲ್ಲಿರೋದು 3ರ ಲಯ, 3 ಮಾತ್ರೆಯ ಲಯ. ಆ 3 ಮಾತ್ರೆಯ ಲಯ ಕೆಡದ ಹಾಗೆ ಆ 3 ಮಾತ್ರೆಯ ಲಯದಲ್ಲಿಯೇ 4 2 ಸಂಗಮ ಜಲ ಬಿಳಿದು ಕರಿದು, ನೆಲಮುಗಿಲನು ತುಂಬಿ ಹರಿದ ಮಂಜುಲತರ ಗಾನಕ್ಕೆ. ನೋಡಿ, ಇಲ್ಲಿ ಆ 2 4 3ರ ಬದಲು 2 4ರಂತೆ. ಹೀಗೆ ಈ ಒಂದು ಮಾತ್ರಾ ಪರಿಮಿತಿಯ ಜಾಗದಲ್ಲಿ ಇನ್ನೊಂದು ಮಾತ್ರಾ ಪರಿಮಿತಿಯ, ಒಂದು ನಿರ್ದಿಷ್ಟ ಲಯದಲ್ಲಿ ಒಂದು ಹೊಸ ಬಳುಕನ್ನು ತರುವುದಕ್ಕಾಗಿ ಒಂದು ಜಾತಿಯ ಗಣಗಳ ಸ್ಥಾನದಲ್ಲಿ ಅದೇ ಮಾತ್ರಾ ಪರಿಮಿತಿಯ ಇನ್ನೊಂದು ಜಾತಿಯ ಗಣಗಳನ್ನು ಇರಿಸುವುದಕ್ಕೆ ಏನಂತ ಕರೀತಾರೆ? ಗಣಪರಿವೃತ್ತಿ. ಇದನ್ನು ಈ 3 ಮಾತ್ರೆಯ ಲಯದಲ್ಲಿ ಗಣಪರಿವೃತ್ತಿ ಬಂದಿರೋದಕ್ಕೆ ಒಂದು ಉದಾಹರಣೆಯನ್ನು ನೀವು ನೋಡಿದ್ರಿ. ಹಾಗೆಯೇ 4 ಮಾತ್ರೆಯ ಲಯದಲ್ಲೂ ಕೂಡ ಈ ರೀತಿಯ ಗಣಪರಿವೃತ್ತಿಯನ್ನು ನಾವು ಕಾಣಬಹುದು, ಗಮನಿಸಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. 4 ಮಾತ್ರೆಯ ಲಯದಲ್ಲಿ
4 4ರ ಸ್ಥಾನದಲ್ಲಿ 4 4ರ ಬದಲಿಗೆ 3 5ರಂತೆ 3 5ರ ಒಂದು ಲಯವನ್ನು ತರುವ ಮೂಲಕ ಗಣಪರಿವೃತ್ತಿಯನ್ನು ತಂದಿರತಕ್ಕಂಥದ್ದನ್ನು ನೀವು ನೋಡ್ಬೋದು. ನೋಡಿ ಇಲ್ಲಿ ಒಂಬಿಸಿಲೆಚ್ಚರಗೊಳಿಸದ ಮೌನ ರಾಗಾಮೋದಗಳು ಕಲಕದ ಮೌನ. ಒಂಬಿಸಿಲೆ ಇಲ್ಲಿ ಇದು 3 ಮಾತ್ರೆಯ ಗಣ. ಒಂಬಿಸಿಲೆಚ್ಚರ ಇಲ್ಲಿ 5 ಮಾತ್ರೆಯ ಗಣ. ಇಲ್ಲಿ ಇರತಕ್ಕಂಥದ್ದು ವಾಸ್ತವವಾಗಿ 4 ಮಾತ್ರೆಯ ಲಯ. ಆದರೆ ಆ 4 ಮಾತ್ರೆಯ ಲಯದ ಜಾಗದಲ್ಲಿ ಅದರ ಬದಲಿಗೆ ಅದೇ ಮಾತ್ರ ಪರಿಮಿತಿಯ ಈ ರೀತಿಯ 3 5ರ ಒಂದು ಗಣಗಳನ್ನು ತರೋದಕ್ಕೆ ಗಣಪರಿವೃತ್ತಿ ಅಂತೇಳಿ ಕರೀತಾರೆ. ಇಲ್ಲಿ ನೋಡಿ ಸ್ಪಷ್ಟವಾಗಿ ರಾಗಾಮೋದಗಳು ಕಲಕದ ಮೌನ 3 5. ಒಂಬಿಸಿಲೆಚ್ಚರ ಇಲ್ಲಿ ಒಟ್ಟು ಇರೋದು 8 ಮಾತ್ರೆ. ಆದರೆ ಇಲ್ಲಿ 4 4ರ ಬದಲಿಗೆ 3 5. ಹಾಗೆಯೇ ಈ ಗಣಪರಿವೃತ್ತಿಯನ್ನು 5 ಮಾತ್ರೆಯ ಲಯದಲ್ಲೂ ಕೂಡ ತಾವು ಗಮನಿಸಬಹುದು. 5 5ರ ಬದಲು ಇಲ್ಲಿ ಹೇಗೆ ತಂದಿದ್ದಾರೆ? 5 5ರ ಬದಲು 3 4 3ರಂತೆ ಒಂದು ಲಯವನ್ನು ತಂದಿರತಕ್ಕಂಥದ್ದನ್ನು ನೀವು ನೋಡಬಹುದು. ಕೋಳಿ 3ನೇ ಬಾರಿ ಕೂಗಿ ಏಸುವ ಕೊಲ್ಲಲೆಳಸಿದ ಯಹೋದ್ಯರ ಮನಸ್ಸಾಕ್ಷಿಯಲು ಸುಮನಾಗಿ. ಕೋಳಿ 3ನೇ ಬಾರಿ, ಕೋಳಿ 3 ಮಾತ್ರೆ, 3ನೇ 4 ಮಾತ್ರೆ, ಬಾರಿ 3. ಸೊ 3 4 3 ಒಟ್ಟು ಮಾತ್ರೆಗಳು ಎಷ್ಟಾಯಿತು? 10. ಇಲ್ಲಿ 5 5ರ ಬದಲಿಗೆ 3 4 3ರಂತೆ. ಹಾಗೆಯೇ ಇಲ್ಲೂ ಕೂಡ ಕೂಗಿ ಏಸುವ ಕೊಲ್ಲಲೆಳಸಿದ ಯಹೋದ್ಯರ ಮನಸ್ಸಾಕ್ಷಿಯಲು ಅನ್ನುವಂಥದ್ದು. ಸೊ ಹೀಗೆ ಒಂದು ಮಾತ್ರೆಯ ಲಯದ ಧಾಟಿಯಲ್ಲಿ ಅದೇ ಮಾತ್ರಾ ಪರಿಮಿತಿಯ ಇನ್ನೊಂದು ಲಯವನ್ನು ತರೋದಕ್ಕೆ ಗಣಪರಿವೃತ್ತಿ ಅಂತೇಳಿ ಕರೀತಾರೆ ಅನ್ನುವಂಥದ್ದು. ಇನ್ನು ಈ ಒಂದು ಹೊಸಗನ್ನಡ ಛಂದಸ್ಸಿನಲ್ಲಿ ನಾವು ಗಮನಿಸ್ತಕ್ಕಂಥ ಮತ್ತೊಂದು ಸಾಮಾನ್ಯ ಅಂಶ ಅಥವಾ ತತ್ವ ಅಥವಾ ಹೊಸಗನ್ನಡ ಛಂದಸ್ಸಿನ ವೈಶಿಷ್ಟ್ಯ ಏನಪ್ಪ ಅಂದರೆ ಪ್ಲುತ. ಈ ಪ್ಲುತ ಅನ್ನೋದ್ರ ಬಗ್ಗೆ ನೀವು ಈಗಾಗಲೇ ಛಂದಸ್ಸಿನಲ್ಲಿ, ಪ್ರಾಚೀನ ಕನ್ನಡ ಛಂದಸ್ಸಿನಲ್ಲಿ ಕೇಳಿರ್ತೀರ. ಲಘು, ಗುರು, ಪ್ಲುತ ಅನ್ನುವಂಥದ್ದು. ಸೊ ಇಲ್ಲಿ ಪ್ಲುತ ಅಂದ್ರೇನು ಅನ್ನೋದನ್ನು ನೀವು ಗಮನಿಸೋದಾದರೆ, 1 ಮಾತ್ರೆಯ ಕಾಲವನ್ನು ಲಘು ಅಂತಲೂ 2 ಮಾತ್ರೆಯ ಕಾಲವನ್ನು ಗುರು ಅಂತಲೂ ಸೂಚಿಸುವಂಥದ್ದು ಛಂದಸ್ಸಿನಲ್ಲಿ ಸರ್ವೇ ಸಾಮಾನ್ಯವಾದ ಸಂಗತಿ. ಮತ್ತು ಛಂದಸ್ಸಿನಲ್ಲಿ ಗಣಗಳ ಕೊಟ್ಟುವಿಕೆ ಈ 2 ಅಕ್ಷರಗಳನ್ನು ಅವಲಂಬಿಸಿ ನಾವು ಗಣಗಳನ್ನು ರಚಿಸ್ತಾ ಹೋಗ್ತೀವಿ. 1 ಮಾತ್ರೆಯ ಲಘು, 2 ಮಾತ್ರೆಯ ಗುರು, ಇವುಗಳನ್ನು ಈ 2 ಅಕ್ಷರಗಳನ್ನು ಬಳಸಿ ನಾವು ಗಣಗಳನ್ನು ರಚಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾದ ಸಂಗತಿ. ಆದರೆ ಹೊಸಗನ್ನಡ ಛಂದಸ್ಸಿನಲ್ಲಿ ಈ ತ್ರಿಮಾತ್ರಾಲಯದ ಬಂಧದಲ್ಲಿ 1 ಗುರುವಿಗೆ ಕೆಲವೊಮ್ಮೆ 3 ಮಾತ್ರೆಯ ಬೆಲೆ ಕೊಟ್ಟು ಅದನ್ನು ಒಂದು ಗಣವಾಗಿ ಪರಿಗಣಿಸುವಂಥದ್ದು ರೂಢಿಯಲ್ಲಿ ಇರುವಂಥದ್ದು. ಸೊ ಈ ರೀತಿ ಈ ಒಂದು ಗುರುವಿಗೆ 3 ಮಾತ್ರೆಯ ಬೆಲೆಯನ್ನು ಕೊಟ್ಟು ಅದನ್ನು ಒಂದು ಗಣವಾಗಿ ಪರಿಗಣಿಸುವಂಥದ್ದು, ಒಂದು ಅಕ್ಷರಕ್ಕೆ ಗುರುವಿನ ಬೆಲೆಯನ್ನು ಕೊಟ್ಟು ಅದನ್ನು ಒಂದು ಗಣವನ್ನಾಗಿ ಪರಿಗಣಿಸುವಂಥ ಒಂದು ಅಂಶ ಇದೆಯಲ್ಲ, ಇದು ಹೊಸಗನ್ನಡ ಛಂದಸ್ಸಿನ ಒಂದು ವಿಶೇಷವಾದಂಥ ಅಂಶ ಅಂತೇಳಿ ನಾವು ಭಾವಿಸ್ತಾ, ಈ ರೀತಿಯ ಒಂದು ಪ್ಲುತವನ್ನು ಔಚಿತ್ಯವರಿತು ಬಳಸಿದರೆ ಅದರಿಂದ ಪದ್ಯಕ್ಕೆ ಒಂದು ಸೊಗಸು ಅಥವಾ ಒಂದು ಮಹತ್ವ ಬರುತ್ತೆ ಅನ್ನುವಂಥದ್ದನ್ನು ಗಮನಿಸಿ ಆ ಪ್ಲುತವನ್ನು ಎಸ್ ಅನ್ನುವಂಥ ಚಿಹ್ನೆಯಿಂದ ಇದನ್ನು ಸೂಚಿಸಿ ಅದಕ್ಕೆ ಒಂದು ಸ್ಥಾನವನ್ನು ತೀನಂಶ್ರೀಯವರು ಈ ಒಂದು ಹೊಸಗನ್ನಡ ಛಂದಸ್ಸಿನಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದನ್ನು ತಾವು ಗಮನಿಸಬಹುದು. ಇಲ್ಲಿ ಆ ಪ್ಲುತದ ಬಳಕೆಗೆ ಒಂದು ಉದಾಹರಣೆಯನ್ನು ನೀವು ಗಮನಿಸಬಹುದು. ನೋಡಿ, ಹೊಸಗನ್ನಡ ಛಂದಸ್ಸಿನಲ್ಲಿ ತ್ರಿಮಾತ್ರಾಲಯದ ಬಂಧದಲ್ಲಿ ಅಂದರೆ 3 ಮಾತ್ರೆಯ ಲಯದಲ್ಲಿ 1 ಗುರುವಿಗೆ ಕೆಲವೊಮ್ಮೆ 3 ಮಾತ್ರೆಯ ಬೆಲೆಯನ್ನು ಕೊಟ್ಟು ಒಂದು ಗಣವನ್ನಾಗಿ ಪರಿಗಣಿಸುವಂಥದ್ದು. ಉದಾಹರಣೆಯ ಮೂಲಕ ನೀವು ಇದನ್ನು ಸ್ಪಷ್ಟಪಡಿಸಿಕೊಳ್ಬಹುದು. ನೋಡಿ, ಹಿಂದೆ ಸೆರೆಗೆ ಸಿಲುಕುತ್ತ ಕಂಸ ಭಯಕ್ಕೆ ನಡುಗುತ್ತ ಹಡೆದ ಕೂಸು ಬಾಳುವುದೆಂತು ಎನ್ನುತ್ತ ತಲ್ಲಣಿಸುತ್ತ.
ಹಿಂದೆ ಸೆರೆಗೆ ಸಿಲುಕುತ, ಇಲ್ಲಿಗೆ 3 ಮಾತ್ರೆಯ ಲಯ, ಹಿಂದೆ ಸೆರೆಗೆ ಸಿಲುಕುತ, ಇಲ್ಲಿಗೆ. ಸೊ ಹಿಂದೆ ಸೆರೆಗೆ ಸಿಲುಕುತ, ಕಂಸ ಬಯಕೆ ನಡುಗುತ್ತ, 3 ಹಿಂದೆ ಸೆರೆಗೆ ಸಿಲುಕುತ, ಇಲ್ಲಿ ಒಂದು ಉಳಿತು, ಇದು ಕೂಡ ಪ್ಲುತ. ಕಂಸ ಬಯಕೆ ನಡುಗುತ್ತ, ಇದು ಕೂಡ ಪ್ಲುತ. ಅಡೆದ ಕೂಸು ಬಾಳುವುದೆಂತು ಎನ್ನುತ್ತ ತಲ್ಲಣಿಸುತ್ತ, ಇಲ್ಲಿ ಈ ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲಿ ಸೂಚಿಸಿರುವಂತಹ ಗುರುತಿಸಿರುವಂಥ ಅಕ್ಷರ ಇದೆಯಲ್ಲ, ಇದನ್ನು ಪ್ಲುತ ಅಂತೇಳಿ ಕರೀತಾರೆ. ನಾನು ಹಿಂದೆ ಈ ಹೊಸಗನ್ನಡ ಛಂದಸ್ಸಿನ ಗಣ ರಚನೆಯ ವೈಶಿಷ್ಟ್ಯತೆಯನ್ನು ಹೇಳುವಾಗ ಒಂದು ಅಂಶವನ್ನು ಹೇಳಿದ್ದನ್ನು ತಾವು ಇಲ್ಲಿ ನೆನಪಿಸ್ಕೊಳ್ಳಿ. ನೋಡಿ, ಪಾದಕ್ಕೆ ಅಥವಾ ಪದ್ಯಾರ್ಧದ ಕೊನೆಗೆ ಅಥವಾ ಪಾದ ಮಧ್ಯದಲ್ಲಿ ಒಂದು ಅಕ್ಷರ ಅಥವಾ 2 ಅಕ್ಷರ 3 ಅಕ್ಷರ ಹೀಗೆ ಉಳಿಯಬಹುದು. ಹೀಗೆ ಉಳಿಯುವಂಥದ್ದು ಹೊಸಗನ್ನಡ ಛಂದಸ್ಸಿನ ಸಾಮಾನ್ಯ ಲಕ್ಷಣ ಅಂತಕ್ಕಂಥದ್ದನ್ನು ಈಗ ನೆನಪಿಸ್ಕೊಳ್ಳಿ. ಇಲ್ಲಿ ಹಾಗೆ ಉಳಿದಿರ್ತಕ್ಕಂಥದ್ದನ್ನು ನೀವು ಗಮನಿಸಬಹುದು. ನೋಡಿ, ಹಿಂದೆ ಸೆರೆಗೆ ಸಿಲುಕು ತ, ಇಲ್ಲಿ ಒಂದು ಅಕ್ಷರ ಉಳಿಯುತ್ತೆ. ಹೀಗೆ ಹೊಸಗನ್ನಡ ಛಂದಸ್ಸಿನಲ್ಲಿ ಪಾದಕ್ಕೆ ಅಥವಾ ಪದ್ಯಾರ್ಧದ ಕೊನೆಗೆ ಅಥವಾ ಪಾದ ಮಧ್ಯದಲ್ಲಿ 1, 2, 3 ಅಕ್ಷರಗಳು ಉಳಿಯಬಹುದು. ಹಾಗೆ ಉಳಿದಂಥ ಅಕ್ಷರಕ್ಕೆ ತಾಳದ ದೃಷ್ಟಿಯಿಂದ ಆ ಉಳಿದ ಅಕ್ಷರದ ಹಿಂದಿನ ಗಣದ ಬೆಲೆಯನ್ನೇ ಅದಕ್ಕೆ ಕೊಡಬೇಕಾಗತ್ತೆ ಅನ್ನುವಂಥದ್ದು. ಇಲ್ಲಿ ಈ ಸಿಲುಕು 3 ಸಿಲುಕು ತ ಉಳಿಯುತ್ತೆ, ಒಂದು ಅಕ್ಷರ ಉಳಿಯುತ್ತೆ. ಹಾಗೆಯೇ ನಡುಗುತ್ತ ಇಲ್ಲಿ ಕೂಡ ಉಳಿಯುತ್ತೆ. ಇಲ್ಲಿ ಅಡೆದ 3, ಕೂಸು 3, ಬಾಳ್ವು 3, ದೆಂತು ಎನ್ನುತ್ತ ತಲ್ಲಣಿಸುತ್ತೆ, ಇದು ಪ್ಲುತ. ಸೊ ಇಲ್ಲಿ ಆ ಒಂದು ಹೊಸಗನ್ನಡ ಛಂದಸ್ಸಿನ ಗಣರಚನೆಯ ಒಂದು ವೈಶಿಷ್ಟ್ಯ ಸಿಲುಕುತ ಅನ್ನೋದರಲ್ಲಿದೆ, ನಡುಗುತ ಅನ್ನೋದರಲ್ಲಿದೆ. ಹಾಗೆಯೇ ಇಲ್ಲಿ ಪ್ಲುತ. ಈ ರೀತಿಯ ಪದ್ಯಗಳನ್ನು ಕೊಟ್ಟು ಈ ಒಂದು ಪದ್ಯಕ್ಕೆ ಪ್ರಸ್ತಾರವನ್ನು ಹಾಕಿ ಗಣವಿಂಗಡಣೆಯನ್ನು ಮಾಡಿ ಅದರ ಛಂದಸ್ಸಿನ ಸ್ವರೂಪವನ್ನು ತಿಳಿಸಿ ಅಂತೇಳಿ ಕೇಳಬಹುದು. ಹಾಗೆ ಕೇಳಿದಾಗ ಇದು 3 ಮಾತ್ರೆಯ ಹೊಸಗನ್ನಡ ಛಂದಸ್ಸಿನಲ್ಲಿ 3 ಮಾತ್ರೆಯ ಲಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆ ಸಿಲುಕುತ. ಹೀಗೆ ಹೊಸಗನ್ನಡ ಛಂದಸ್ಸಿನಲ್ಲಿ ಪಾದಕ್ಕೆ ಅಥವಾ ಪದ್ಯಾರ್ಧದ ಕೊನೆಗೆ ಅಥವಾ ಪಾದ ಮಧ್ಯದಲ್ಲಿ 1 ಅಕ್ಷರವೋ 2 ಅಕ್ಷರವೋ ಅಥವಾ 3 ಅಕ್ಷರವೋ ಬಿಡಿಯಾಗಿ ನಿಲ್ಲಬಹುದು. ಹೀಗೆ ಬಿಡಿಯಾಗಿ ನಿಲ್ಲುವ ಅಕ್ಷರಕ್ಕೆ ತಾಳದ ದೃಷ್ಟಿಯಿಂದ ಆ ಅಕ್ಷರದ ಇಂದಿನ ಗಣದ ಬೆಲೆಯನ್ನೇ ಕೊಡಬೇಕಾಗುತ್ತದೆ. ಇದು ಹೊಸಗನ್ನಡ ಛಂದಸ್ಸಿನ ಒಂದು ವಿಶೇಷವಾದಂತಹ ಅಂಶ, ಇದನ್ನು ತಿಳಿಸಬೇಕು. ಹಾಗೆಯೇ ಇಲ್ಲಿ ಪ್ರಮುಖವಾಗಿ ಈ ಉದಾಹರಣೆಯನ್ನು ಕೊಟ್ಟಿರತಕ್ಕಂಥದ್ದು ಪ್ಲುತಕ್ಕೆ ಉದಾಹರಣೆ. ಇದು ಇಷ್ಟು ಪ್ಲುತ. ಈಗ ಹೊಸಗನ್ನಡ ಛಂದಸ್ಸಿನ ಮತ್ತೊಂದು ಸಾಮಾನ್ಯ ತತ್ವ ಅಥವಾ ಒಂದು ವಿಶೇಷವಾದ ಅಂಶ ಏನಪ್ಪ ಅಂದರೆ ಕಂಪಿತ. ಕಂಪಿತ ಅಂದರೆ ಏನು ನೋಡಿ, ಕೆಲವು ವೇಳೆ ಒಂದು ಅಕ್ಷರದ ಕಾಲ 3 ಮಾತ್ರೆಗಳ ಪ್ರಮಾಣವನ್ನು ಮೀರುವುದುಂಟು. ಅಂಥ ಅಕ್ಷರಕ್ಕೆ ಕಂಪಿತ ಅನ್ನುವಂಥ ಹೆಸರನ್ನು ಸೂಚಿಸಿದವರು ತೀನಂ ಶ್ರೀಯವರು. ಆ ಕಂಪಿತ ಅನ್ನುವಂಥ ಒಂದು ಕಂಪಿತಕ್ಕೆ ಒಂದು ಸಂಕೇತ, ಅದನ್ನು ಇಲ್ಲಿ ನಾನು ಬರೀಲಿಕ್ಕೆ ಆಪ್ಷನ್ ಇರಲಿಲ್ಲ. ಅದು ಹೇಗೆ ಬರುತ್ತಪ್ಪ, ಈ ನೋಡಿ ಇಲ್ಲಿ ನಾನು ಹೇಳಿದ್ದೀನಿ ನನ್ನ ಈ ಒಂದು ಸ್ಲೈಡಲ್ಲಿ, ಅಂಥ ಅಕ್ಷರಕ್ಕೆ ಕಂಪಿತವೆಂಬ ಹೆಸರನ್ನು ತೀನಂ ಶ್ರೀಯವರು ಸೂಚಿಸಿದ್ದಾರೆ. ಇದಕ್ಕೆ ಖಾಲಿ ಬಿಟ್ಟಿದ್ದೀನಿ, ಸಿಂಗಲ್ ಇನ್ವರ್ಟೆಡ್ ಕಾಮ ಹಾಕಿ ಈ ಸಂಕೇತವನ್ನು ಕೊಟ್ಟಿದ್ದಾರೆ. ಆ ಸಂಕೇತ ಹೇಗೆ ಬರುತ್ತಪ್ಪ ಅಂದರೆ, ಈ ಕರ್ಸಿವ್ ಲೆಟರ್, ಇಂಗ್ಲೀಷಿನ ಕರ್ಸಿವ್ ಲೆಟರ್ ಎಫ್ ಬರುತ್ತಲ್ಲ, ಆ ಎಫ್ ಅಡ್ಡ ಬರುವಂಥ ಒಂದು ಸಂಕೇತವನ್ನು ಕೊಟ್ಟಿರ್ತಕ್ಕಂಥದ್ದು. ಕೆಲವೊಮ್ಮೆ 1 ಅಕ್ಷರದ ಕಾಲ, ಈಗ ನೋಡಿ 1 ಮಾತ್ರೆಗೆ ನಾವು ಲಘು, 2 ಮಾತ್ರೆಗಳ ಕಾಲ ಗುರು, 3 ಮಾತ್ರೆಗಳ ಕಾಲ ಪ್ಲುತ. ಕೆಲವೊಮ್ಮೆ 3 ಮಾತ್ರೆಗಳ ಪ್ರಮಾಣವನ್ನು 1 ಅಕ್ಷರ 3 ಮಾತ್ರೆಗಳ ಪ್ರಮಾಣವನ್ನು ಮೀರುವಂಥದ್ದುಂಟು. ಹಾಗೆ ಆ 3 ಮಾತ್ರೆಗಳ ಪ್ರಮಾಣವನ್ನು ಮೀರುವಂಥ ಅಕ್ಷರಕ್ಕೆ
ಕಂಪಿತವೆಂಬ ಹೆಸರನ್ನು ಸೂಚಿಸಿದವರು ಪ್ರೊಫೆಸರ್ ತೀನಂ ಶ್ರೀಕಂಠಯ್ಯನವರು. ಮತ್ತು ಆ ಕಂಪಿತಕ್ಕೆ ಆ ಎಫ್ ಎನ್ನುವ ಒಂದು ಸಂಕೇತವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅನ್ನುವಂಥದ್ದು. ಉದಾಹರಣೆಗೆ ನೋಡಿ, ಒಂದೇ ಅಕ್ಷರ 3 ಮಾತ್ರೆಗಿಂತ ಹೆಚ್ಚಿನ ಒಂದು ಬೆಲೆಯನ್ನು ಪಡೆದುಕೊಂಡಾಗ ಅದನ್ನು ಕಂಪಿತ ಅಂತೇಳಿ ಪರಿಗಣಿಸಿ ಇಲ್ಲಿ ಈ ಉದಾಹರಣೆಯ ಮೂಲಕ ನೀವು ಅದನ್ನು ಸ್ಪಷ್ಟಪಡಿಸಿಕೊಳ್ಳಬಹುದು. ಪಂಪನನೋದುವ ನಿನ್ನ ನಾಲಗೆ ಕನ್ನಡವೇ ಸತ್ಯ, ಕುಮಾರವ್ಯಾಸನ ನಾಲಿಪ ಕಿವಿಯದು ಕನ್ನಡವೇ ಸತ್ಯ. ಇಲ್ಲಿ ಈ ಬ್ಲೂ ಇಂಕಲ್ಲಿ ವೇ ಅನ್ನುವಂಥ ಅಕ್ಷರ ಇದೆಯಲ್ಲ, ಇದು 3 ಮಾತ್ರೆಗಳ ಪ್ರಮಾಣವನ್ನು ಮೀರಿರ್ತಕ್ಕಂಥದ್ದು. ಸೊ ಇಂಥ ಅಕ್ಷರಕ್ಕೆ ಕಂಪಿತ ಅನ್ನುವಂಥ ಹೆಸರನ್ನು ಸೂಚಿಸಿ ಅದಕ್ಕೆ ಒಂದು ಸಂಕೇತವನ್ನು, ಯಾವುದು ಎಫ್ ಅಡ್ಡ ಬರುವಂಥ ಎಫ್, ಇಂಗ್ಲೀಷಿನ ಒಂದು ಕರ್ಸಿವ್ ಲೆಟರ್ಸಲ್ಲಿ ಬರತಕ್ಕಂಥ ಎಫ್ ಅಕ್ಷರದ ಅಡ್ಡ ಆ ಥರದ ಒಂದು ಸಂಕೇತವನ್ನು ಕೊಟ್ಟಂಥವರು ತೀನಂ ಶ್ರೀ ಅನ್ನುವಂಥದ್ದು. ಕಂಪಿತ ಅಂದರೆ ಇಷ್ಟು ಗಮನಿಸಿ, ಒಂದು ಅಕ್ಷರದ ಕಾಲ 3 ಮಾತ್ರೆಗಳ ಪ್ರಮಾಣವನ್ನು ಮೀರಿದ್ದರೆ ಅಂಥ ಅಕ್ಷರವನ್ನು ಕಂಪಿತ ಅಂತೇಳಿ ಕರೀತಾರೆ. ಅದಕ್ಕೆ ಈ ಒಂದು ಉದಾಹರಣೆಯನ್ನು ನೀವು ಗಮನಿಸಬೇಕು. ಇದು ಕಂಪಿತ. ಪಂಪನ ನೋದುವ ನಿನ್ನ ನಾಲಗೆ ಕನ್ನಡವೇ, ಇಲ್ಲಿ ಒಂದೇ ಅಕ್ಷರ ಇದೆ, ಇದು ವಾಸ್ತವವಾಗಿ ಗುರು. ಸೊ ಹೀಗೆ ಒಂದು ಅಕ್ಷರದ ಬೆಲೆ 3 ಮಾತ್ರೆಗಳ ಪ್ರಮಾಣವನ್ನು ಕೆಲವು ಸಂದರ್ಭದಲ್ಲಿ ಮೀರಿರುವಂಥದ್ದು ಉಂಟು. ಅಂಥ ಅಕ್ಷರಕ್ಕೆ ಕಂಪಿತ ಅಂತೇಳಿ ಹೆಸರನ್ನು ಕೊಟ್ಟು ಅದನ್ನು ಸೂಚಿಸಿದವರು ತೀನಂ ಶ್ರೀ. ಸೊ ಮುಂದೆ ನಾವು ಹೊಸಗನ್ನಡ ಛಂದಸ್ಸಿನಲ್ಲಿ ಮತ್ತೊಂದು ಅಂಶ ಮೌನ. ಕೆಲವೊಮ್ಮೆ ಮೌನಕ್ಕೆ ಇರತಕ್ಕಂಥ ಅರ್ಥ ಮಾತಿಗೆ ಇರೋದಿಲ್ಲ. ಮೌನ ಬಂಗಾರ, ಮಾತು ಬೆಳ್ಳಿ, ಮೌನ ಬಂಗಾರ. ಅಂದರೆ ಛಂದಸ್ಸಿನಲ್ಲೂ ಕೂಡ ಮೌನಕ್ಕೆ ವಿಶೇಷವಾದ ಅರ್ಥ ಇರುವಂಥದ್ದನ್ನು ಗುರುತಿಸಿ ಅದಕ್ಕೆ ಈ ಒಂದು ಸಂಕೇತವನ್ನು ಕೊಟ್ಟವರು. ಈ ವಿ ಉಲ್ಟಾ, ಇಂಗ್ಲೀಷಿನ ವಿ ಉಲ್ಟಾ ಮಾಡಿರ್ತಕ್ಕಂಥ ಈ ಸಂಕೇತವನ್ನು ಕೊಟ್ಟಿರ್ತಕ್ಕಂಥವರು ತೀನಂ ಶ್ರೀಯವರು. ಗಣ ವಿಭಾಗದಲ್ಲಿ ಯತಿಭಂಗವಾಗುವಂತಿದ್ದರೆ ಅಖಂಡವಾದ ಪಾದವೊಂದರಲ್ಲಿ ವಿರಾಮಕ್ಕೆ ತಕ್ಕ ಅವಕಾಶವಿರುವ ಕಡೆ ಮೌನ ಅಥವಾ ವಿರಾಮವನ್ನು ತಂದು ಲಯವನ್ನು ಸರಿದೂಗಿಸಬಹುದು. ಹೀಗೆ ಮಾಡಿ ಗಣವನ್ನು ಪೂರೈಸುವಾಗ ಆ ಮೌನ ಅಥವಾ ವಿರಾಮದ ಅವಧಿಗೆ ಆಯಾ ಮಾತ್ರ ಲಯದ ಬೆಲೆಯೇ ಬರುತ್ತದೆ. ಮೌನಕ್ಕೆ ತೀನಂ ಶ್ರೀಯವರು ಈ ರೀತಿಯ ಸಂಕೇತವನ್ನು ಕೊಟ್ಟಿದ್ದಾರೆ. ಯಾವುದು ಇದು ಸಂಕೇತ? ಇಂಗ್ಲೀಷಿನ ವಿ ಅಕ್ಷರ ಉಲ್ಟಾ. ಸೊ ಮೌನಕ್ಕೆ ಕೊಟ್ಟಿರ್ತಕ್ಕಂಥ ಸಂಕೇತ. ಹೀಗೆ ಗಣವಿಭಾಗದಲ್ಲಿ ಯತಿಭಂಗವಾಗುವಂತಿದ್ದರೆ ಅಖಂಡವಾದ ಪಾದವೊಂದರಲ್ಲಿ ವಿರಾಮಕ್ಕೆ ತಕ್ಕ ಅವಕಾಶವಿರುವ ಕಡೆ ಮೌನ ಅಥವಾ ವಿರಾಮವನ್ನು ತಂದು ಲಯವನ್ನು ಸರಿದೂಗಿಸಬಹುದು. ಹೀಗೆ ಮಾಡಿ ಗಣವನ್ನು ಪೂರೈಸುವಾಗ ಆ ಮೌನ ಅಥವಾ ವಿರಾಮದ ಅವಧಿಗೆ ಆಯಾ ಮಾತ್ರಾಲಯದ ಬೆಲೆಯೇ ಇರುತ್ತದೆ. ಉದಾಹರಣೆಯನ್ನು ನೋಡಿ. ಈಗಳ್ ಏನಾದೆನ್ ಕೇಳ ದೈವೇಚ್ಛೆಯನ್ ಜಮದಗ್ನಿ ಅಯ್ಯನ್ ಎನ್ನಮ ಋಷಿ ಭರದ್ವಾಜಂಗೆ ಕೊಟ್ಟನ್ ದಾನಮನ್ ಕೊಟ್ಟನ್. BM ಶ್ರೀಯವರ ಅಶ್ವತ್ಥಾಮನ್ ನಾಟಕದ ಸಾಲುಗಳು ಇವು. ಇಲ್ಲಿ ಈ ಗಣವಿಭಾಗದಲ್ಲಿ ಯತಿಭಂಗವಾಗುವಂತಿದ್ದರೆ ಅಖಂಡವಾದ ಪಾದವೊಂದರಲ್ಲಿ ವಿರಾಮಕ್ಕೆ ತಕ್ಕ ಅವಕಾಶ ಇರುವ ಕಡೆ, ಎಲ್ಲಿ ವಿರಾಮ ನೋಡಿ, ಇಲ್ಲಿ ಈಗಳೇನಾದೆನ್, ಇಲ್ಲಿ ವಿರಾಮಕ್ಕೆ ಅವಕಾಶ ಇದೆ. ಹೀಗೆ ವಿರಾಮಕ್ಕೆ ತಕ್ಕ ಅವಕಾಶವಿರುವ ಕಡೆ ಮೌನ ಅಥವಾ ವಿರಾಮವನ್ನು ತಂದು ಲಯವನ್ನು ಸರಿದೂಗಿಸಬಹುದು. ಹೀಗೆ ಮಾಡಿ ಗಣವನ್ನು ಪೂರೈಸುವಾಗ ಆ ಮೌನ ಅಥವಾ ವಿರಾಮದ ಅವಧಿಗೆ ಆಯಾ ಮಾತ್ರಾಲಯದ ಬೆಲೆಯೇ ಬರುತ್ತದೆ. ಇಲ್ಲಿ ಆ ಮೌನ ವಿರಾಮ ಇದೆಯಲ್ಲ, ಇಲ್ಲಿ ಕೂಡ ಈ ಮೌನಕ್ಕೆ ಕೂಡ ಇಂದಿನ ಗಣದ ಬೆಲೆಯೇ ಬರುತ್ತದೆ. ಹೀಗೆ ಅದನ್ನು ಮೌನ ಅಂತೇಳಿ, ಆ ವಿರಾಮವನ್ನು ಮೌನ ಅಂತೇಳಿ ಗುರುತಿಸಿ ಅದಕ್ಕೆ ಒಂದು ಸಂಕೇತವನ್ನು ಕೊಟ್ಟವರು ಪ್ರೊಫೆಸರ್ ತೀನಂ ಶ್ರೀಯವರು ಅನ್ನುವಂಥದ್ದು. ಈಗ ಹೊಸಗನ್ನಡ ಛಂದಸ್ಸಿನಲ್ಲಿ ನಿಮಗೆ ಇದನ್ನು ಟಿಪ್ಪಣಿ ಕೇಳಬಹುದು. ಮೌನ
ಏನಪ್ಪ ಮೌನ? ಸೊ ಹೊಸಗನ್ನಡ ಛಂದಸ್ಸಿನಲ್ಲಿ ಮೌನ ಅಂದ್ರೇನು ಅನ್ನುವಂಥದ್ದನ್ನು ನೀವು ಗಮನಿಸಬೇಕಾಗತ್ತೆ. ಸೊ ಮುಂದೆ ಹೊಸಗನ್ನಡ ಛಂದಸ್ಸಿನ ಇನ್ನೊಂದು ಅಂಶ ಏನಪ್ಪ ಅಂದರೆ ಅನಾಗತ. ಅನಾಗತ ಅಂದ್ರೇನು? ಸಾಮಾನ್ಯವಾಗಿ ಚರಣದಲ್ಲಿ ನಾವು ಒಂದು ಪದ್ಯದ ಸಾಲುಗಳನ್ನು ಹೇಳುವಾಗ ಎಲ್ಲಿ ತಾಳ ಬೀಳುತ್ತೆ, ಯಾವ ಅಕ್ಷರದ ಮೇಲೆ ತಾಳ ಬೀಳುತ್ತೆ ಅನ್ನುವಂಥದ್ದನ್ನು ನಾವು ನೋಡಿ ಗಣವಿಂಗಡಣೆಯನ್ನು ಲಯಾನುಸಾರಿಯಾಗಿ ಗಣವಿಂಗಡಣೆಯನ್ನು ಮಾಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಗಣವಿಂಗಡಣೆಯನ್ನು ಮಾಡುವಂಥದ್ದು ಎಲ್ಲಿ ಯಾವ ಅಕ್ಷರದ ಮೇಲೆ ಒತ್ತು ಬೀಳುತ್ತೋ ಅಲ್ಲಿಗೆ ನಾವು ಗಣವಿಂಗಡಣೆಯನ್ನು ಮಾಡ್ತೀವಿ. ಆದರೆ ಕೆಲವೊಮ್ಮೆ ಚರಣದ ಮೊದಲಲ್ಲೇ ತಾಳ ಮೊದಲಾಗಿ ಮುಂದುವರಿಯುವುದು ಪದ್ಯದ ರೂಢಿ. ಹೀಗೆ ಕೆಲವು ವೇಳೆ ತಾಳಕ್ಕೆ ಮೊದಲೇ ಒಂದು ಅಕ್ಷರ ಬಿಡಿಯಾಗಿ ನಿಂತು ತಾಳವನ್ನು ಎತ್ತಿಕೊಡುತ್ತದೆ. ಹೀಗೆ ಆ ಬಿಡಿಯಾಗಿ ನಿಲ್ಲುವ ಅಕ್ಷರವನ್ನು ತ್ವರಿತವಾಗಿ ಉಚ್ಚರಿಸಬಹುದು. ಇದರ ಮುಂದಿನ ಅಕ್ಷರ ಗುರುವಾಗಿರಬೇಕು ಎನ್ನುವ ಕಾರಣದಿಂದಾಗಿ ಸ್ವರಾಘಾತವು ತಾಳವು ಅಲ್ಲಿ ಸಹಜವಾಗಿಯೇ ಒಡಬೆರೆಯುತ್ತದೆ. ಹೀಗೆ ತಾಳವನ್ನೆತ್ತಿಕೊಡುವ ಪಾದಾದಿಯ ಬಿಡಿಯಾದ ಒಂದು ಲಘು ಅಕ್ಷರಕ್ಕೆ ಅನಾಗತ ಎಂಬುದಾಗಿ ಕರೆಯುತ್ತಾರೆ. ಕೆಲವೊಮ್ಮೆ ಎರಡು ಅಕ್ಷರಗಳು ಕೂಡ ಆ ಒಂದು ಹೊರಗೆ ನಿಲ್ಲಬಹುದು. ಹೀಗೆ ಈ ಹೊಸಗನ್ನಡ ಕವಿತೆಗಳಲ್ಲಿ ಈ ಅನಾಗತ ಎನ್ನುವಂಥ ಈ ಒಂದು ಸಂಜ್ಞೆಯನ್ನು ಇನ್ನೂ ಗಣನೆಗೆ ಬಾರದಿರುವ ತಾಳವನ್ನು ಎತ್ತಿಕೊಡುವ ಅಕ್ಷರದ ವಿಷಯದಲ್ಲಿ ಬಳಸಲಾಗುತ್ತದೆ. ಇದು 3, 4 ಅಥವಾ 5 ಮಾತ್ರೆಗಳ ಯಾವ ಲಯದಲ್ಲಾದರೂ ಕೂಡ ಬರಬಹುದು. ಇನ್ನೊಮ್ಮೆ ಈ ಒಂದು ಅನಾಗತ ಅಂದ್ರೇನು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಇದನ್ನು ಕೂಡ ಛಂದಸ್ಸಿನಲ್ಲಿ ಟಿಪ್ಪಣಿಗೆ ಕೇಳಬಹುದು. ಅನಾಗತ ಅಂದರೆ ನಾವು ನೋಡಿ ಗಣವಿಂಗಡಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ಅಕ್ಷರದ ಮೇಲೆ ತಾಳ ಬೀಳುತ್ತೋ ಅಥವಾ ಒತ್ತು ಬೀಳುತ್ತೋ ಅಲ್ಲಿಗೆ ನಾವು ಗಣವಿಂಗಡಣೆಯನ್ನು ಮಾಡ್ತೀವಿ. ಆದರೆ ಕೆಲವೊಮ್ಮೆ ಚರಣದ ಮೊದಲಲ್ಲೇ ತಾಳ ಮೊದಲಾಗಿ ಮುಂದುವರಿಯುವಂಥದ್ದು ಪದ್ಯದ ರೂಢಿ. ಅಂತಹ ಸಂದರ್ಭದಲ್ಲಿ ಕೆಲವು ವೇಳೆ ತಾಳಕ್ಕೆ ಮೊದಲೇ ಒಂದು ಅಕ್ಷರ ಬಿಡಿಯಾಗಿ ನಿಂತು ತಾಳವನ್ನು ಎತ್ತಿಕೊಡುತ್ತದೆ. ಹೀಗೆ ಆ ಬಿಡಿಯಾಗಿ ನಿಂತು ತಾಳವನ್ನು ಎತ್ತಿಕೊಡುವ ಆ ಬಿಡಿ ಅಕ್ಷರವನ್ನು ತ್ವರಿತವಾಗಿ ಉಚ್ಚರಿಸಬಹುದು. ಹೀಗೆ ಆ ತಾಳಕ್ಕೆ ಹೊರತಾಗಿ ನಿಲ್ಲುವ ಆ ಅಕ್ಷರದ ಮುಂದಿನ ಅಕ್ಷರ ಬಿಡಿ ಅಕ್ಷರವನ್ನು ತ್ವರಿತವಾಗಿ ಉಚ್ಚರಿಸಿ ನಾವು ಮುಂದಕ್ಕೆ ಬರ್ತೀವಿ. ಹಾಗೆ ತ್ವರಿತವಾಗಿ ಉಚ್ಚರಿಸಿದ ಮುಂದಿನ ಅಕ್ಷರ ಗುರುವಾಗಿರಬೇಕು ಎನ್ನುವ ಕಾರಣದಿಂದ ಸ್ವರಾಘಾತವು ತಾಳವು ಅಲ್ಲಿ ಸಹಜವಾಗಿಯೇ ಒಡಬೆರೆಯುತ್ತದೆ. ಹೀಗೆ ತಾಳವನ್ನು ಎತ್ತಿಕೊಡುವ ಪಾದಾದಿಯ ಬಿಡಿಯಾದ ಒಂದು ಲಘು ಅಕ್ಷರಕ್ಕೆ ಅನಾಗತ. ಸೊ ಅನಾಗತ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ. ಈ ಅನಾಗತದ ಮುಂದಿನ ಅಕ್ಷರ ಗುರುವಾಗಿರಬೇಕು. ಹೀಗೆ ಹೊಸಗನ್ನಡ ಕವಿತೆಗಳಲ್ಲಿ ಅನಾಗತ ಅನ್ನುವಂಥ ಈ ಸಂಜ್ಞೆಯನ್ನು ತಿಳಿಸಿಕೊಟ್ಟವರು ಪ್ರೊಫೆಸರ್ ತೀನಂ ಶ್ರೀಕಂಠಯ್ಯನವರು ಅನ್ನುವಂಥದ್ದು. ಈ ಅನಾಗತ ಇದು ಯಾವ ಲಯದಲ್ಲಿ ಬೇಕಾದರೂ ಕೂಡ ಬರಬಹುದು. 3, 4, 5 ಮಾತ್ರೆಗಳ ಯಾವ ಲಯದಲ್ಲಾದರೂ ಕೂಡ ಬರಬಹುದು. ಉದಾಹರಣೆಗಳ ಮೂಲಕ ಅದನ್ನು ಗಮನಿಸಿ. ನೋಡಿ, ಇಲ್ಲಿ 3 ಮಾತ್ರೆಯ ಲಯದಲ್ಲಿ ಅನಾಗತಕ್ಕೆ ಒಂದು ಉದಾಹರಣೆ ನೋಡಿ. ಇಲ್ಲಿ ಸು, ಇದನ್ನು ಅನಾಗತ, ಈ ಕೆಂಪು ಬಣ್ಣದಲ್ಲಿ ಗುರುತಿಸಿರ್ತಕ್ಕಂಥ ಈ ಸು ಅನ್ನುವ ಅಕ್ಷರ ಇದೆಯಲ್ಲ, ರಾ ಅನ್ನುವ ಅಕ್ಷರ ಇದೆಯಲ್ಲ, 4 ಮಾತ್ರೆಯ ಲಯದಲ್ಲಿ ಕು ಅನ್ನುವ ಅಕ್ಷರ, ಸೊ 5 ಮಾತ್ರೆಯ ಲಯದಲ್ಲಿ ಆ ಅನ್ನುವ ಅಕ್ಷರ, ಇವೆಲ್ಲ ಅನಾಗತ. ಹೀಗೆ ಈ ಒಂದು ಬಿಡಿ ಅಕ್ಷರವನ್ನು ತಾಳವನ್ನೆತ್ತಿ ಕೊಡುವ ಪಾದಾದಿಯ ಬಿಡಿಯಾದ ಒಂದು ಲಘು ಅಕ್ಷರಕ್ಕೆ ಅನಾಗತ. ಮತ್ತು ಆ ಅನಾಗತದ ಮುಂದಿನ ಅಕ್ಷರ ನೋಡಿ, ಆ ಬಿಡಿ ಅಕ್ಷರವನ್ನು ತ್ವರಿತವಾಗಿ ಉಚ್ಚರಿಸುತ್ತೇವೆ. ಇದರ ಮುಂದಿನ ಅಕ್ಷರ ಗುರುವಾಗಿರಬೇಕು. ನೋಡಿ, ಇಲ್ಲಿ ಸು, ಇದರ ಮುಂದಿನ ಅಕ್ಷರ ನೀ ಗುರುವಾಗಿದೆ. ಇಲ್ಲಿ ಕೂಡ ಮುಂದಿನ ಅಕ್ಷರ ಗುರುವಾಗಿದೆ. ಇಲ್ಲಿ ಕೂಡ ಮುಂದಿನ ಅಕ್ಷರ. ಅಂದರೆ ಅನಾಗತದ ಮುಂದಿನ ಅಕ್ಷರ ಗುರುವಾಗಿರಬೇಕು.
ಮೂರು ಮಾತ್ರೆಯ ಲಯದಲ್ಲಿ ಇದು ಈ ಸು ಈ ಕೆಂಪು ಮೂರು ಮಾತ್ರೆಯ ಲಯದಲ್ಲಿ ಕೆಂಪು ಬಣ್ಣದಲ್ಲಿ ಗುರುತಿಸಿರ್ತಕ್ಕಂಥ ಈ ಅಕ್ಷರಗಳಿದಾವಲ್ಲ ಇವು ಅನಾಗತ. ಹೀಗೆ ಬಿಡಿಯಾಗಿ ನಿಂತು ತಾಳವನ್ನು ಎತ್ತಿಕೊಡುವ ಅಕ್ಷರವನ್ನು ಅನಾಗತ ಅಂತೇಳಿ ಕರಿತೀವಿ. ಅನಾಗತದ ಮುಂದಿನ ಅಕ್ಷರ ಯಾವಾಗಲೂ ಕೂಡ ಗುರುವಾಗಿರಬೇಕು. ಉದಾಹರಣೆ ನೋಡಿ, ಸುನೀಲ ನಯನ ದಾಳದಲ್ಲಿ ರಹಸ್ಯ ವಿಶ್ವ ಸ್ವಪ್ನದಲ್ಲಿ. ಇದು ಈ ಸು ಅನ್ನೋದನ್ನ ತ್ವರಿತವಾಗಿ ಉಚ್ಚರಿಸ್ತೀವಿ. ಇಲ್ಲಿ ಒತ್ತು ಬೀಳೋದು ಗುರುವಿನ ಮೇಲೆ. ಸುನೀಲ ರಹಸ್ಯ ಹ ಇದು ಕೂಡ ಗುರು. ಸೊ 4 ಮಾತ್ರೆಯ ಲಯದಲ್ಲಿ ಕುಮಾರ ಇಲ್ಲಿ ಮಾ ಅಕ್ಷರದ ಮೇಲೆ ಒತ್ತು ಬೀಳುತ್ತೆ. ಕುಮಾರ ವ್ಯಾಸನು ಆಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ, ಅದು ಕಲಿಯುಗ ದ್ವಾಪರವಾಗುವುದು. ಇಲ್ಲಿ ಒಂದು ಅಕ್ಷರ ಇದು ಹೊಸಗನ್ನಡ ಛಂದಸ್ಸಿನಲ್ಲಿ ಹೀಗೆ ಪಾದಕ್ಕೆ ಪದ್ಯಾರ್ಧದ ಕೊನೆಗೆ ಅಥವಾ ಪಾದ ಮಧ್ಯದಲ್ಲಿ 1, 2, 3 ಅಕ್ಷರಗಳು ಬಿಡಿಯಾಗಿ ನಿಲ್ಲುವಂಥದ್ದು ಸಾಮಾನ್ಯವಾದ ಸಂಗತಿ. ಇದು ಹೊಸಗನ್ನಡ ಛಂದಸ್ಸಿನ ಗಣರಚನೆಯ ಒಂದು ವೈಶಿಷ್ಟ್ಯ. ಈ ರೀತಿ ಬಿಡಿಯಾಗಿ ನಿಲ್ಲುವ ಅಕ್ಷರಕ್ಕೆ ನಾವು ಆ ಅಕ್ಷರದ ಇಂದಿನ ಗಣ ಯಾವುದೋ ಆ ಗಣದ ಬೆಲೆಯನ್ನೇ ಆ ಅಕ್ಷರಕ್ಕೂ ಕೂಡ ಕೊಡಬೇಕು. ಸೊ ಹಾಗೆಯೇ ಇಲ್ಲಿ 5 ಮಾತ್ರೆಯ ಲಯದಲ್ಲಿ ಈ ಅನಾಗತವನ್ನು ನೀವು ನೋಡಬಹುದು. ಅನಾಥೆ ಇವಳಿನ್ನೊಬ್ಬಳೀ ಜನ್ಮ ರೋಸಿ ವೇದೆಯನು ತಾಳದೆಯ ಮುಳುಗಿದಳು ಹೊಳೆಗೆ ಅನ್ನುವಂಥದ್ದು. ಸೊ ಈಗ ಅನಾಗತ ಅಂದ್ರೆ ಏನು, ಅದಕ್ಕೆ ಉದಾಹರಣೆಗಳನ್ನು ಗಮನಿಸಿದರೆ ಮುಂದೆ ಈ ಹೊಸಗನ್ನಡ ಛಂದಸ್ಸಿನಲ್ಲಿ ಒಂದು ಪ್ರಮುಖವಾದಂತಹ ಒಂದು ಪರಿಕಲ್ಪನೆ ಅಥವಾ ಒಂದು ವೈಶಿಷ್ಟ್ಯ ಮುಡಿ ಅಂದ್ರೆ ಏನಪ್ಪ ಅನ್ನುವಂಥದ್ದನ್ನು ನಾವು ಮುಡಿ ಸಾಮಾನ್ಯವಾದ ಅರ್ಥದಲ್ಲಿ ಗಂಟು ಅಥವಾ ಮುಡಿ ಕಟ್ಟೋದು ಅದು ಬೇರೆ. ಆದರೆ ಛಂದಸ್ಸಿನಲ್ಲಿ ಹೊಸಗನ್ನಡ ಛಂದಸ್ಸಿನಲ್ಲಿ ಈ ಮುಡಿ ಅನ್ನುವಂಥ ಈ ಒಂದು ಪ್ರಕ್ರಿಯೆ ಹೊಸಗನ್ನಡ ಛಂದಸ್ಸಿನಲ್ಲಿ ಅತ್ಯಂತ ಪ್ರಚುರವಾಗಿರತಕ್ಕಂಥದ್ದು. ಇದನ್ನು ನಾವು ಹೊಸಗನ್ನಡ ಛಂದಸ್ಸಿನಲ್ಲಿ ಗಮನಿಸಬಹುದು. ಪಾದದ ಕೊನೆಯಲ್ಲಿ ನಿಲ್ಲುವ ಬಿಡಿಯಕ್ಷರವನ್ನು ಲಘುವಾಗಿದ್ದರೂ ಗುರುವೆಂದು ಭಾವಿಸುವುದು ವಾಡಿಕೆ. ನೀವು ಷಟ್ಪದಿ ಬಗ್ಗೆ ಗಮನಿಸಿದರೆ ಷಟ್ಪದಿಯ ಪದ್ಯಾರ್ಧದ ಕೊನೆಗೆ ಅಂದರೆ 3, 6ನೇ ಸಾಲಿನ ಕೊನೆಗೆ ಒಂದು ಅಕ್ಷರ ಉಳಿಯುತ್ತೆ. ಆ ಅಕ್ಷರ ಅದು ಲಘುವಾಗಿದ್ದರೂ ಕೂಡ ಅದನ್ನು ಗುರು ಅಂತೇಳಿ ಪರಿಗಣಿಸಬೇಕು ಮತ್ತು ಅದಕ್ಕೆ ಗುರುವಿನ ಬೆಲೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ತಾವೆಲ್ಲರೂ ಕೂಡ ಗಮನಿಸಿದಿರ ಮತ್ತು ಅದು ತಮಗೆ ತಿಳಿದಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಸೊ ಮುಡಿಗೂ ಆ ಒಂದು ಷಟ್ಪದಿಯ ಕೊನೆಗೆ 3, 6ನೇ ಸಾಲಿನ ಕೊನೆಗೆ ಉಳಿತಕ್ಕಂಥ ಆ ಅಕ್ಷರಕ್ಕೂ ಒಂದು ಸಂಬಂಧ ಇದೆ. ಈ ಮುಡಿ ಅನ್ನುವಂಥ ಈ ಒಂದು ಪ್ರಕ್ರಿಯೆ ಅಥವಾ ಈ ಪರಿಕಲ್ಪನೆ ಇದೆಯಲ್ಲ, ಇದು ಹೊಸಗನ್ನಡ ಛಂದಸ್ಸಿನಲ್ಲಿ ಅತ್ಯಂತ ಪ್ರಚುರವಾದಂಥ ಒಂದು ಪರಿಕಲ್ಪನೆಯಾಗಿದೆ. ಹೀಗೆ ಪಾದದ ಕೊನೆಯಲ್ಲಿ ನಿಲ್ಲುವ ಬಿಡಿಯಕ್ಷರವನ್ನು ಲಘುವಾಗಿದ್ದರೂ ಗುರುವೆಂದು ಭಾವಿಸುವುದು ವಾಡಿಕೆ. ತಾಳದ ದೃಷ್ಟಿಯಿಂದ ಹೀಗೆ ಕೊನೆಗೆ ನಿಲ್ಲುವ ಅಕ್ಷರಕ್ಕೆ ಅದು ಲಘು ಅಥವಾ ಗುರುವಾಗಿದ್ದರೂ ಒಂದು ಗಣದ ಬೆಲೆಯನ್ನೇ ಕೊಡಲಾಗುತ್ತದೆ. ನೋಡಿ, ಷಟ್ಪದಿಯಲ್ಲಿ ಆ ಅಕ್ಷರ ಷಟ್ಪದಿಯ 3, 6ನೇ ಸಾಲಿನ ಕೊನೆಗೆ ಉಳಿಯುವಂಥ ಅಕ್ಷರ ಲಘುವಾಗಿದ್ದರೂ ಕೂಡ ಅದನ್ನು ಗುರು ಅಂತೇಳಿ ಪರಿಗಣಿಸ್ತೀವಿ ಮತ್ತು ಅದಕ್ಕೆ ಗುರುವಿನ ಬೆಲೆಯನ್ನು ಕೊಡ್ತೀವಿ. ಹೊಸಗನ್ನಡ ಛಂದಸ್ಸಿನಲ್ಲಿ ಹೀಗೆ ಪಾದಕ್ಕೆ ಅಥವಾ ಪದ್ಯಾರ್ಧದ ಕೊನೆಗೆ ಅಥವಾ ಪಾದ ಮಧ್ಯದಲ್ಲಿ 1 ಅಕ್ಷರವೋ 2 ಅಕ್ಷರವೋ ಬಿಡಿಯಾಗಿ ನಿಲ್ಲುವಂಥದ್ದು ಸರ್ವೇ ಸಾಮಾನ್ಯವಾದ ಸಂಗತಿ. ಆಗ ಆ ರೀತಿ ಬಿಡಿಯಾಗಿ ನಿಲ್ಲುವ ಆ ಅಕ್ಷರಕ್ಕೆ ನಾವು ಯಾವ ಬೆಲೆಯನ್ನು ಕೊಡಬೇಕು ಅನ್ನುವಾಗ ಅದಕ್ಕೆ ಆ ಅಕ್ಷರ ಏನು ಕೊನೆಗೆ ಪದ್ಯಾರ್ಧದ ಕೊನೆಗೆ ಅಥವಾ ಪಾದದ ಕೊನೆಗೆ ಅಥವಾ ಪಾದ ಮಧ್ಯದಲ್ಲಿ ಹೀಗೆ ಬಿಡಿಯಾಗಿ ನಿಲ್ಲುವ ಅಕ್ಷರದ ಇಂದಿನ ಗಣ ಯಾವುದಾಗಿರುತ್ತೋ ಆ ಗಣದ ಬೆಲೆಯನ್ನೇ ಆ ಅಕ್ಷರಕ್ಕೂ ಕೂಡ ನಾವು ಕೊಡಬೇಕು. ಅಂದರೆ ಈ ಅಕ್ಷರವನ್ನು ಒಂದು ಗಣದಷ್ಟು ಕಾಲ ಎಳೆದಾದರೂ ಏಳಬಹುದು ಅಥವಾ ಅದನ್ನು ಉಚ್ಚರಿಸಿದ ಬಳಿಕ ಉಳಿಯುವ ಕಾಲವನ್ನು ಮೌನ ಅಥವಾ ವಿರಾಮದಿಂದಲಾದರೂ ತುಂಬಬಹುದು. ಹೀಗೆ
ಪಾದದ ಕೊನೆಗೆ ಬಿಡಿಯಾಗಿ ನಿಂತು ಅದಕ್ಕೆ ಮುಡಿವು ಕೊಡುವ, ಅಂದರೆ ಮುಕ್ತಾಯವನ್ನು ಉಂಟು ಮಾಡುವ ಅಕ್ಷರಕ್ಕೆ ಮುಡಿ ಎಂದು ಹೆಸರು. ಹೀಗೆ ಮಾತ್ರೆಯ ದೃಷ್ಟಿಯಿಂದ ಅದು ಯಾವ ಗಣದೊಂದಿಗೆ ಬರುತ್ತದೋ ಆ ಗಣದ ಬೆಲೆಯನ್ನೇ ಹೊಂದುತ್ತದೆ. ಆ ಉಳಿತಕ್ಕಂಥ ಪಾದದ ಕೊನೆಗೆ ಅಥವಾ ಪದ್ಯಾರ್ಧದ ಕೊನೆಗೆ ಅಥವಾ ಪಾದದ ಮಧ್ಯದಲ್ಲಿ ಉಳಿಯುವಂಥ ಆ ಒಂದು ಅಕ್ಷರಕ್ಕೆ ಮುಡಿ ಅಂತೇಳಿ ಹೆಸರು ಕೊಟ್ಟವರು. ಮತ್ತು ಆ ಮುಡಿಗೆ ಯಾವ ಒಂದು ಬೆಲೆಯನ್ನು, ಯಾವ ಮಾತ್ರೆಯ ಬೆಲೆಯನ್ನು, ಯಾವ ಗಣದ ಬೆಲೆಯನ್ನು ಕೊಡಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ, ಅದು ಯಾವ ಮಾತ್ರೆಯ ದೃಷ್ಟಿಯಿಂದ ಅಂದರೆ ಆ ಮುಡಿಪು ಕೊಡುವ ಅಂದರೆ ಮುಡಿವು ಕೊಡುವ ಆ ಅಕ್ಷರವು ಯಾವ ಗಣದೊಂದಿಗೆ ಬರುತ್ತದೋ ಆ ಗಣದ ಬೆಲೆಯನ್ನು. ಈಗ ಉದಾಹರಣೆಗೆ 3 ಮಾತ್ರೆಯ ಗಣದಲ್ಲಿ ಬರುವ ಆ ಮುಡಿವು ಕೊಡುವ ಆ ಅಕ್ಷರಕ್ಕೆ 3 ಮಾತ್ರೆಯ ಬೆಲೆಯನ್ನು ಕೊಡಬೇಕು. ಹಾಗೆ 4 ಮಾತ್ರೆಯ ಗಣದಲ್ಲಿ ಬಂದಾಗ 4 ಮಾತ್ರೆಯ ಬೆಲೆಯನ್ನು ಕೊಡಬೇಕು. 5 ಹೀಗೆ ಇದನ್ನು ಉದಾಹರಣೆಗಳ ಮೂಲಕ ಈ ಮುಡಿ ಅಂದ್ರೇನು, ಆ ಮುಡಿಗೆ ಯಾವ ಒಂದು ಗಣದ ಬೆಲೆಯನ್ನು ಕೊಡಲಾಗುತ್ತೆ ಅನ್ನುವಂಥದ್ದನ್ನು ಉದಾಹರಣೆಗಳ ಮೂಲಕ ನಾವು ತಿಳಿದುಕೊಳ್ಬೋದು. ಆ ಉದಾಹರಣೆಗಳನ್ನು ಗಮನಿಸಿ. ನೋಡಿ, ಇಲ್ಲಿ 3 ಮಾತ್ರೆಯ ಲಯದಲ್ಲಿ ಬಂದಿರತಕ್ಕಂಥ ಮುಡಿಗೆ ಒಂದು ಉದಾಹರಣೆ ಇದು. ಇವಳ ಸೊಬಗ ನವಳು ತೊಟ್ಟು ನೋಡ ಬಯಸಿದೆ. ಇಲ್ಲಿ ಒಂದು ಅಕ್ಷರ ಉಳಿದಿದೆ. ಇವಳ ಸೊಬಗ ನವಳು ತೊಟ್ಟು ನೋಡ ಬಯಸಿದೆ, ಒಂದೇ ಅಕ್ಷರ ಉಳಿದಿದೆ. ಹೀಗೆ ನಾನು ಈ ಹೊಸಗನ್ನಡ ಛಂದಸ್ಸಿನಲ್ಲಿ ನೀವು ಏನು ಸರ್ ಇದು, ಮೊದಲ ಸಾಲಿನಲ್ಲಿ 3 ಮಾತ್ರೆಯ 4 ಗಣಗಳಿದೆ, ಎರಡನೇ ಸಾಲಿನಲ್ಲಿ 3 ಮಾತ್ರೆ 2 ಗಣಗಳು ಬಂದು ಕೊನೆಗೆ ಒಂದು ಅಕ್ಷರ ಉಳಿತು. ಇದೇನಿದು ಹೊಸ ಛಂದಸ್ಸಿನ ಒಂದು ಅರಾಜಕತೆ ಅನ್ನುವಂಥ ಒಂದು ಆಕ್ಷೇಪಣೆ ಇದೆ. ಅದಕ್ಕೇನೆ ತೀನಂ ಶ್ರೀಯವರು ಕೆಲವರು ಹೊಸಗನ್ನಡ ಛಂದಸ್ಸಿನ ಬಗ್ಗೆ ಆಕ್ಷೇಪವನ್ನು ಎತ್ತಿದರು. ಏನಂತ, ಈಗಾಗಲೇ ಇರತಕ್ಕಂಥ ವೃತ್ತ, ಕಂದ, ಷಟ್ಪದಿ, ರಗಳೆ ಇವುಗಳಿಂದ ಸಾಧಿಸಲಾಗದ ಯಾವುದನ್ನು ಈ ಹೊಸಗನ್ನಡ ಛಂದಸ್ಸಿನಿಂದ ಸಾಧಿಸಲಿಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಪಿಂಡ ಖರ್ಜೂರವನ್ನು ಬಿಟ್ಟು ಹುಣಸೆ ಹಣ್ಣನ್ನು ತಿನ್ನುವಂತೆ ಆಗಲಿಲ್ಲವೇ ಅನ್ನುವಂಥ ಒಂದು ಆಕ್ಷೇಪಣೆಯನ್ನು ಎತ್ತಿದರು. ಈ ಎಲ್ಲ ಆಕ್ಷೇಪಣೆಗಳಿಗೆ ತೀನಂ ಶ್ರೀಯವರು ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಈಗಾಗಲೇ ಭಾಗ 1ರಲ್ಲಿ ನಾನು ಆ ಹೊಸಗನ್ನಡ ಛಂದಸ್ಸಿನ ಹುಟ್ಟು ಮತ್ತು ಬೆಳವಣಿಗೆಯನ್ನು ಕುರಿತು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಿದ್ದೀರಾ. ನೋಡಿ, ಇಲ್ಲಿ ಚರಣಗಳ ಪ್ರಮಾಣದಲ್ಲಿ ಹ್ರಸ್ವತೆ, ದೀರ್ಘತೆ ಇಷ್ಟೇ ಇರಬೇಕು ಅಂತಕ್ಕಂಥ ನಿಯಮ ಇಲ್ಲದೆ ಇರುವುದು. ಇಲ್ಲಿ ನೋಡಿ, 4 ಮಾತ್ರೆ 2 ಗಣಗಳು ಬಂತು. ಇಲ್ಲಿ 4 ಮಾತ್ರೆಯ 3 ಮಾತ್ರೆಯ 4 ಗಣಗಳು ಬಂತು. ಇಲ್ಲಿ 3 ಮಾತ್ರೆ 2 ಗಣಗಳು ಬಂದು ಒಂದು ಅಕ್ಷರ ಉಳಿತು. ಇದೇ ಹೊಸಗನ್ನಡ ಛಂದಸ್ಸಿನ ಒಂದು ವಿಶಿಷ್ಟತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಹೀಗೆ 3 ಮಾತ್ರೆಯ ಲಯದಲ್ಲಿ ಮುಡಿಗೆ ಇದು ಉದಾಹರಣೆ. ಹಾಗೆಯೇ 4 ಮಾತ್ರೆಯ ಲಯದಲ್ಲಿ ಈ ಮುಡಿಗೆ ಒಂದು ಉದಾಹರಣೆಯನ್ನು ನೀವು ಗಮನಿಸಬಹುದು. ಚಿಮ್ಮುತ ನಿರಿಯನು ವನದಲ್ಲಿ ಬಂದಳು ಬಿಂಕದ ಸಿಂಗಾರಿ. ರೈ ಒಂದೇ ಅಕ್ಷರ ಉಳಿಯುತ್ತೆ. ಸೊ ಇಲ್ಲಿ ಒಂದೇ ಅಕ್ಷರ ಉಳಿದು ಈ ಅಕ್ಷರವನ್ನು ಮುಡಿ ಅಂತೇಳಿ ಕರೆದು ಈ ಅಕ್ಷರಕ್ಕೆ ಇದರ ಇಂದಿನ ಗಣ, ಈ ಗಣದ ಬೆಲೆಯೇ ಈ ಅಕ್ಷರಕ್ಕೂ ಕೂಡ ಬರುತ್ತೆ ಅನ್ನುವಂಥದ್ದನ್ನು ತಾವು ತಿಳ್ಕೊಳ್ಬೇಕು. ಹಾಗೆಯೇ 5 ಮಾತ್ರೆಯ ಲಯದಲ್ಲಿ ಮುಡಿ ಬಂದಿರೋದಕ್ಕೆ ಇದು ಮುಡಿ. ಸೊ ಇಲ್ಲಿ ಏನು ಕೆಂಪು ಅಕ್ಷರದ ಯಾ ಇದೆಯಲ್ಲ, ಇದನ್ನು ಮುಡಿ ಅಂತೇಳಿ ಕರಿತೀವಿ. 5 ಮಾತ್ರೆಯ ಲಯದಲ್ಲಿ ಮುಡಿ ಬಂದಿರೋದಕ್ಕೆ ಒಂದು ಉದಾಹರಣೆ ನೋಡಿ. ಭಾವಗಳು, ರಾಗಗಳು, ಬಗೆ ಬಗೆಯ ಭೋಗಗಳು, ಆವಾವು ವಲಯುವವು ಮನುಜನೆದೆಯ. ಇದು ಒಂದೇ ಅಕ್ಷರ ಉಳಿಯುತ್ತೆ. ಈ ಅಕ್ಷರಕ್ಕೆ ಯಾವ ಬೆಲೆ ಹಿಂದೆ ನಾವೀಗಾಗಲೇ ಗಮನಿಸಿದ್ದೀವಿ. ಈ ಅಕ್ಷರದ ಮುಡಿಯಾಗಿ ನಿಲ್ಲುವ ಅಕ್ಷರದ ಇಂದಿನ ಗಣ ಎಷ್ಟು ಮಾತ್ರೆಯ ಗಣವಾಗಿರುತ್ತೋ ಅಷ್ಟೇ ಮಾತ್ರೆಯ ಬೆಲೆಯನ್ನು ಈ ಅಕ್ಷರಕ್ಕೂ ಕೂಡ ಕೊಡಬೇಕು. ಇದೇ ಹೊಸಗನ್ನಡ ಛಂದಸ್ಸಿನ ಗಣರಚನೆಯ ಒಂದು ವಿಶಿಷ್ಟತೆ ಆಗಿದೆ ಅನ್ನುವಂಥದ್ದು. ಈ ಮುಡಿ ಸಾಲಿನ
ಕೊನೆಗೆ ಬರಬಹುದು, ಸಾಲಿನ ಮಧ್ಯದಲ್ಲಿಯೂ ಕೂಡ ಬರಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ನೋಡಿ. ಚರಣ ಮಧ್ಯದಲ್ಲಿ ಈ ಮುಡಿ ಬಂದಿರೋದಕ್ಕೆ ಉದಾಹರಣೆ ಇದು. 3 ಮಾತ್ರೆಯ ಲಯದಲ್ಲಿ ಸಾಲಿನ ಮಧ್ಯದಲ್ಲಿ ಮುಡಿ ಬಂದಿದೆ. ಇಲ್ಲಿ ಕೆಂಪು ಅಕ್ಷರದಲ್ಲಿ ಸೂಚಿಸಿದನಲ್ಲ ನೋಡಿ, 3 ಬಾರಿ ಒಂದೇ ಸಾಲಿನಲ್ಲಿ 3 ಬಾರಿ ಬಂದಿದೆ. ಇರುಳು ಅಗಲಳು ಅರುಷವೆನ್ನೊಳು ಹೋಯಿತೋ. ಕೊನೆಗೆ ಸಾಲಿನ ಕೊನೆಗೆ ಮುಡಿ ಇದೆ, ಸಾಲಿನ ಮಧ್ಯದಲ್ಲಿ 2 ಬಾರಿ ಮುಡಿ ಬಂದಿದೆ. ಹೀಗೆ 3 ಮಾತ್ರೆಯ ಲಯದಲ್ಲಿ ಚರಣ ಮಧ್ಯದಲ್ಲಿ ಮತ್ತು ಚರಣದ ಕೊನೆಯಲ್ಲಿ ಮುಡಿ ಬಂದಿರೋದಕ್ಕೆ ಇದು ಒಂದು ಉದಾಹರಣೆ. ಹಾಗೆಯೇ 5 ಮಾತ್ರೆಯ ಲಯದಲ್ಲಿ ಚರಣದ ಮಧ್ಯದಲ್ಲಿ ಈ ಮುಡಿ ಬಂದಿರೋದಕ್ಕೆ ಉದಾಹರಣೆಯನ್ನು ನೀವು ನೋಡೋದಾದರೆ ಇದು ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಮೈಸೂರು ಮಲ್ಲಿಗೆ ಕವನದ ಸಾಲುಗಳು ಇವು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ ಎನ್ನರಸ ಸುಮ್ಮನಿರಿ ಎಂದಳಾಕೆ. ಈ ಕೆಂಪು ಅಕ್ಷರದಲ್ಲಿ ಸೂಚಿಸಿರುವಂತಹ ಈ ಅಕ್ಷರ ಇದು ಮುಡಿ. ಇಲ್ಲಿ ಈ 2ನೇ ಸಾಲಿನಲ್ಲಿ ಮುಡಿ ಚರಣದ ಮಧ್ಯೆ ಬಂದಿದೆ, 3ನೇ ಸಾಲಿನಲ್ಲಿ ಮುಡಿ ಚರಣದ ಕೊನೆಗೆ ಬಂದಿದೆ. ಇದು 5 ಮಾತ್ರೆಯ ಲಯದಲ್ಲಿ ಈ ರೀತಿಯ ಮುಡಿ ಬಂದಿರೋದಕ್ಕೆ ಕೆಲವು ನಿದರ್ಶನಗಳು ಇವು. ಈ ಮುಡಿ ಇದು ಮಿಶ್ರಲಯದಲ್ಲಿಯೂ ಕೂಡ ಈ ಮುಡಿ ಬರಬಹುದು. ಇಲ್ಲಿ ಮಿಶ್ರಲಯ ಇದು 7 ಮಾತ್ರೆಯ ಗಣ, ಅಂದರೆ ಮಿಶ್ರ 3, 4 ಬಾಮಿನಿ ಲಯ ಇದು. ಈ ರೀತಿ ಮಿಶ್ರಲಯದಲ್ಲಿಯೂ ಕೂಡ ಮುಡಿ ಬರಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಎಂದು ಮಲಿನತೆ ನೀಗುವೆ ನೋಡಿ, ಇದು 3 ಮಾತ್ರೆ. ಎಂದು 3 ಮಾತ್ರೆ, ಮಲಿನತೆ 4 ಮಾತ್ರೆ, ನೀಗು 3 ಮಾತ್ರೆ, ವೇ. ಸೊ ಇದು ಮುಡಿ. ಹಾಗೆಯೇ ಎಂದು ಮಲಿನತೆ ನೀಗುವೆ ಮಗುಳೆಂದು ನಗುಮುಖವಾಗುವೆ. ಸೊ ಹೀಗೆ ಮಿಶ್ರಲಯದಲ್ಲಿ ಮುಡಿ ಬಂದಿರೋದಕ್ಕೆ ಒಂದು ಉದಾಹರಣೆ. ಈ ಅಕ್ಷರ ಏನಿದೆಯಲ್ಲ ಇದು ಮುಡಿ, ಕೆಂಪು ಅಕ್ಷರ. ಸೊ ಇದಕ್ಕೆ ಬೆಲೆ ಯಾವುದು? ಈ ಅಕ್ಷರದ ಇಂದಿನ ಗಣ ಯಾವುದೋ ಅದರ ಬೆಲೆ ಎಷ್ಟೋ ಅಷ್ಟೇ ಬೆಲೆ ಈ ಅಕ್ಷರಕ್ಕೂ ಕೂಡ ಬರುವಂಥದ್ದು. ಇದು ಹೊಸಗನ್ನಡ ಛಂದಸ್ಸಿನ ಒಂದು ವಿಶೇಷವಾದ ಅಂಶ ಅನ್ನುವಂಥದ್ದನ್ನು ಗಮನಿಸಬೇಕು. ಹೀಗೆ ಮುಡಿಗೆ ಮೂ ಅನ್ನುವಂತಹ ಒಂದು ಸಂಕೇತವನ್ನು ಕೊಟ್ಟು ಹೊಸಗನ್ನಡ ಕವಿತೆಗಳಲ್ಲಿ ಈ ಒಂದು ಪ್ರವೃತ್ತಿಯನ್ನು ಗುರುತಿಸಿ ಇದರ ಲಕ್ಷಣವನ್ನು ವಿಶದಪಡಿಸಿದವರು ಪ್ರೊಫೆಸರ್ ಟಿ.ಎನ್.ಎಂ. ಶ್ರೀಕಂಠಯ್ಯನವರು. ಸೊ ಮುಡಿ ಅಂದರೆ ಕ್ರಿಯಾವಾಚಕವಾಗಿ ಮುಕ್ತಾಯವಾಗು ಅನ್ನುವ ಅರ್ಥ, ನಾಮವಾಚಕವಾಗಿ ಅದು ಗಂಟು ಅಥವಾ ಎಣಿಗೆ ಅನ್ನುವಂಥ ಅರ್ಥ ಇರುವಂಥದ್ದನ್ನು ನಾವು ಗಮನಿಸಬಹುದು. ಸೊ ನಾಮವಾಚಕದ ಅರ್ಥ ಬೇರೆ, ಇಲ್ಲಿ ಕ್ರಿಯಾವಾಚಕವಾಗಿ ಮುಡಿ ಅನ್ನುವಂಥದ್ದನ್ನು ನಾವು ಛಂದಸ್ಸಿನಲ್ಲಿ ಬಳಸತಕ್ಕಂಥದ್ದು. ಹೀಗೆ ಷಟ್ಪದಿಯ ಪೂರ್ವಾರ್ಧ ಮತ್ತು ಉತ್ತರಾರ್ಧದ ಕೊನೆಗೆ ಅಂದರೆ 3 ಮತ್ತು 6ನೇ ಸಾಲಿನ ಕೊನೆಯಲ್ಲಿ ಹೇಗೆ ಒಂದು ಅಕ್ಷರ ನಿಲ್ಲುವಂತೆ ಚರಣದ ಕೊನೆಯಲ್ಲಿ ಬಿಡಿಯಾಗಿ ನಿಂತು ಅದಕ್ಕೆ ಮುಕ್ತಾಯ ಕೊಡುವ ಅಕ್ಷರಕ್ಕೆ ಮುಡಿ ಅನ್ನುವಂಥ ಒಂದು ಹೆಸರನ್ನ ಕೊಟ್ಟಿರುವಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದಾಗಿದೆ. ಸೊ ಇಲ್ಲಿಗೆ ಮುಡಿ ಅನ್ನುವಂಥದ್ದು, ಮುಡಿ ಬಗ್ಗೆ ಇಷ್ಟು ಅಂಶಗಳನ್ನು ನೀವು ಗಮನಿಸಿದರೆ ಸಾಕಾಗುತ್ತೆ. ಇನ್ನು ಮುಂದೆ ನಾನು ಪದ್ಮಗಣ ಅಂದ್ರೆ ಏನು ಅನ್ನುವಂಥದ್ದನ್ನು ತಿಳಿಸಿಕೊಡ್ತೀನಿ. ಈ ಪದ್ಮಗಣ ಅನ್ನುವಂಥದ್ದನ್ನು ಕೂಡ ಹೊಸಗನ್ನಡ ಛಂದಸ್ಸಿನಲ್ಲಿ ಬಹಳ ಪ್ರಚುರವಾಗಿರತಕ್ಕಂಥ ಅಂಶಗಳಲ್ಲಿ ಇದು ಕೂಡ ಒಂದು. ಇದು ಕೂಡ ಮುಡಿಯ ಹಾಗೆಯೇ, ಆದರೆ ಅದಕ್ಕಿಂತ ಮುಡಿಗಿಂತಲೂ ಅಕ್ಷರ ಪ್ರಮಾಣದಲ್ಲಿ ಉದ್ದವಾಗಿ ಮುಕ್ತಾಯದ ಭಾವನೆಯನ್ನ ಅದಕ್ಕಿಂತ ಸಾವಕಾಶವಾಗಿ ತರುವ ಪಾದಗಳ ಹಾಗೂ ಪದ್ಯಾರ್ಧದ ಕೊನೆಯಲ್ಲಿ ಕೆಲವೊಮ್ಮೆ ಪಾದದ ನಡುವೆಯೂ 1 ಅಥವಾ 2 ಅಕ್ಷರಗಳು ಬಿಡಿಯಾಗಿ ನಿಲ್ಲುವ, ಹಾಗೆಯೇ ಒಂದಕ್ಕಿಂತ ಹೆಚ್ಚು ಅಕ್ಷರಗಳು ಈ ರೀತಿ ನೋಡಿ. ಇಲ್ಲಿ ಇದು ಬ್ರಹ್ಮಗಣ. ನೀವು ಅಂಶಗಣದ ಬಗ್ಗೆ ಹೇಳಿರತಕ್ಕಂಥದ್ದನ್ನ
ಗಮನಿಸಿದರೆ ನಿಮಗೆ ಇದು ಸ್ಪಷ್ಟವಾಗುತ್ತೆ. ಅಂಶಗಣದಲ್ಲಿ ಯಾವಾಗಲೂ ಕೂಡ ಬ್ರಹ್ಮಗಣದಲ್ಲಿ 2 ಅಂಶಗಳನ್ನು ಒಳಗೊಂಡಿರತಕ್ಕಂಥದ್ದು ಬ್ರಹ್ಮಗಣ. ಹೀಗೆ ಈ ಮುಡಿಗಿಂತಲೂ ಅಕ್ಷರ ಪ್ರಮಾಣದಲ್ಲಿ ಉದ್ದವಾಗಿ ಮುಕ್ತಾಯದ ಭಾವನೆಯನ್ನ ಅದಕ್ಕಿಂತ ಸಾವಕಾಶವಾಗಿ ತರುವ ಪಾದಗಳ ಹಾಗೂ ಪದ್ಯಾರ್ಧದ ಕೊನೆಯಲ್ಲಿ 1 ಅಥವಾ 2 ಅಕ್ಷರಗಳು ಬಿಡಿಯಾಗಿ ನಿಲ್ಲುವ, ಹಾಗೆಯೇ ಒಂದಕ್ಕಿಂತ ಹೆಚ್ಚು ಅಕ್ಷರಗಳು ಈ ರೀತಿಯ ಒಂದು ವಿಶಿಷ್ಟ ರಚನೆಗಳನ್ನು ಪಡೆದು ನಿಲ್ಲುವುದು ಹೊಸಗನ್ನಡ ಕವಿತೆಯಲ್ಲಿ ತುಂಬಾ ಸಾಮಾನ್ಯವಾದ ಸಂಗತಿ. ಈ ಸಂಗತಿಯನ್ನು ಗುರುತಿಸಿ ಅದಕ್ಕೆ ಪದ್ಮಗಣವೆಂಬ ಸಂಜ್ಞೆಯನ್ನ ಪ ಎಂಬ ಸಂಕೇತವನ್ನು ಕೊಟ್ಟವರು ತೀನಂ ಶ್ರೀ. ಸೊ ಪದ್ಮಗಣಕ್ಕೆ ಒಂದು ಉದಾಹರಣೆ ಕೆಳಗಡೆ ಇದೆ ನೋಡಿ. ಮೇಲೊಂದು ಗರುಡ ಆರುತಿಹುದು, ಕೆಳಗದರ ನೆರಳು ಓಡುತ್ತಿಹುದು. ಇಲ್ಲಿ ಪದ್ಮಗಣವೂ ಇದೆ, ಮುಡಿಯೂ ಇದೆ. ಆ ಎರಡನ್ನೂ ಕೂಡ 5 ಮಾತ್ರೆಯ ಲಯ ಇಲ್ಲಿರತಕ್ಕಂಥದ್ದು. ಆ 5 ಮಾತ್ರೆಯ ಲಯದಲ್ಲಿ ಈ ಎರಡೂ ಬಂದಿದೆ ನೋಡಿ. ಇದು ಮುಡಿಗಿಂತಲೂ ಅಕ್ಷರ ಪ್ರಮಾಣದಲ್ಲಿ ಉದ್ದವಾಗಿ ಮುಕ್ತಾಯದ ಭಾವನೆಯನ್ನ ಅದಕ್ಕಿಂತ ಸಾವಕಾಶವಾಗಿ ತರುವ ನೋಡಿ. ಇಲ್ಲಿ ಓದಿ, ಮೇಲೊಂದು ಗರುಡ, ಅಲ್ಲಿ ಮುಕ್ತಾಯದ ಭಾವನೆಯನ್ನ ತರುತ್ತೆ. ಹೀಗೆ ಮುಡಿಗಿಂತಲೂ ಅಕ್ಷರ ಪ್ರಮಾಣದಲ್ಲಿ ಉದ್ದವಾಗಿ ಮುಕ್ತಾಯದ ಭಾವನೆಯನ್ನ ಅದಕ್ಕಿಂತ ಸಾವಕಾಶವಾಗಿ ತರುವ ಒಂದು ಅಕ್ಷರವನ್ನೇ, ಆ ರಚನೆಗಳನ್ನೇ, ಈ ರೀತಿಯ ರಚನೆಗಳನ್ನು ನಾವು ಮುಡಿ ಪದ್ಮಗಣ ಅಂತೇಳಿ ಕರಿತೀವಿ. ಅದಕ್ಕೆ ಪ ಅನ್ನುವ ಸಂಕೇತವನ್ನು ಕೊಟ್ಟವರು ತೀನಂ ಶ್ರೀ. ಸೊ ಒಂದು ಉದಾಹರಣೆ, ಮೇಲೊಂದು ಗರುಡ ಆರುತಿಹುದು, ಕೆಳಗದರ ನೆರಳು ಓಡುತ್ತಿಹುದು. 5 ಮಾತ್ರೆಯ ಲಯ, 5 ಮಾತ್ರೆ ಪದ್ಮಗಣ, 5 ಮಾತ್ರೆ ಮುಡಿ, 5 ಮಾತ್ರೆ ಪದ್ಮಗಣ, 5 ಮಾತ್ರೆ ಮುಡಿ. ಹೀಗೆ ಪದ್ಮಗಣದ ಉಚ್ಚಾರಣೆಯ ಕಾಲ ಇಷ್ಟೇ ಮಾತ್ರೆಗಳೆಂದು ಖಚಿತವಲ್ಲ. ಅದು ಯಾವ ಬಗೆಯ ಮಾತ್ರಾಗಣಗಳೊಡನೆ ಕೂಡಿ ಬರುತ್ತದೆಯೋ ಅವುಗಳ ಕಾಲವನ್ನು ಅವಲಂಬಿಸುತ್ತದೆ. ಆದರೆ ಅದರ ರಚನೆ ಮಾತ್ರ ನಿಯತ ಬ್ರಹ್ಮಗಣದಂತೆ ಅದರಲ್ಲಿ 2 ಅಂಶಗಳು ಇರುತ್ತವೆ. ನಾನು ಅಂಶಗಣವನ್ನ ಮಾಡುವಾಗ, ಕ್ಲಾಸಲ್ಲಿ ಅಂಶಗಣವನ್ನ ಮಾಡುವಾಗ ಅಂಶಗಣದಲ್ಲಿ 3 ವಿಧ, ಬ್ರಹ್ಮ, ವಿಷ್ಣು, ರುದ್ರ ಅಂತೇಳಿ ಹೇಳಿರತಕ್ಕಂಥದ್ದನ್ನ ನೀವು ನೆನಪಿಸಿಕೊಳ್ಳಿ. ಬ್ರಹ್ಮಗಣ 2 ಅಂಶಗಳಿಂದ ಕೂಡಿರುತ್ತೆ. ಆ ಅಂಶ ಗಣದಲ್ಲಿ ಗಣದ ಮೊದಲ ಅಂಶ ಯಾವಾಗಲೂ 2 ಲಘುವಾಗಿರಬೇಕು, ಇಲ್ಲವೇ 1 ಗುರುವಾಗಿರಬೇಕು. ನಂತರ ಬರತಕ್ಕಂಥ ಪ್ರತಿಯೊಂದು ಅಕ್ಷರವೂ ಕೂಡ ಒಂದು ಅಂಶ ಅನ್ನುವಂಥದ್ದನ್ನು ನೀವು ಗಮನಿಸಬೇಕಾಗುತ್ತೆ. ಹೀಗೆ ಪದ್ಮಗಣದ ಉಚ್ಚಾರಣೆಯ ಕಾಲ ಇಷ್ಟೇ ಮಾತ್ರೆಗಳೆಂದು ಖಚಿತವಲ್ಲ. ಅದು ಯಾವ ಬಗೆಯ ಮಾತ್ರಾಗಣಗಳೊಡನೆ ಕೂಡಿ ಬರುತ್ತದೆಯೋ ಅವುಗಳ ಕಾಲವನ್ನು ಅವಲಂಬಿಸುತ್ತದೆ. ಆದರೆ ಅದರ ರಚನೆ ಮಾತ್ರ ನಿಯತ. ಹೇಗೆ? ಈ ರೀತಿ ಹಿಂಗಿರುತ್ತೆ ನೋಡಿ. ಇಲ್ಲಿ ಗರುಡ ಹೆಂಗೆ ಈ ಒಂದು ರಚನೆ ಇದೆ. ಗ ರು ಡ, ಲಘು ಲಘು ಲಘು, ನೆರಳು ಲಘು ಲಘು ಲಘು. ಸೊ ಹೀಗೆ ಪದ್ಮಗಣದ ಉಚ್ಚಾರಣೆಯ ಕಾಲ ಇಷ್ಟೇ ಮಾತ್ರೆಗಳೆಂದು ಖಚಿತವಲ್ಲ. ಅದು ಇಲ್ಲಿ ಮಾತ್ರೆಗಳು 3 ಬರಬಹುದು ಅಥವಾ 4 ಬರಬಹುದು, ಖಚಿತವಲ್ಲ. ಆದರೆ ಅದು ಯಾವ ಬಗೆಯ ಮಾತ್ರಾಗಣಗಳೊಡನೆ ಕೂಡಿ ಬರುತ್ತದೆಯೋ ಅವುಗಳ ಕಾಲವನ್ನು ಅವಲಂಬಿಸುತ್ತದೆ. ಆದರೆ ಅದರ ರಚನೆ ಮಾತ್ರ ನಿಯತ ಈಗಿರುತ್ತೆ, ನಿಯತ. ಸೊ ಬ್ರಹ್ಮಗಣದಂತೆ ಅದರಲ್ಲಿ 2 ಅಂಶಗಳು ಇರುತ್ತವೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಸೊ ಇಲ್ಲಿಗೆ ಈ ಒಂದು ಯಾವುದು ಈ ಹೊಸಗನ್ನಡ ಛಂದಸ್ಸು ಭಾಗ 2ರಲ್ಲಿ ಇಲ್ಲಿವರೆಗೂ ಕೂಡ ನಾನು ವಿಷಮಗಣ ಅಂದ್ರೇನು, ಗಣಪರಿವೃತ್ತಿ ಅಂದ್ರೇನು, ಮುಡಿ, ಅನಾಗತ, ಮೌನ, ಕಂಪಿತ, ಪದ್ಮಗಣ, ಇಷ್ಟು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಸೊ ಈ ಭಾಗ 2ರಲ್ಲಿ ವಿಷಮಗಣ ಅಂದ್ರೇನು, ಗಣಪರಿವೃತ್ತಿ, ಪ್ಲುತ, ಕಂಪಿತ, ಮೌನ, ಅನಾಗತ, ಮುಡಿ, ಪದ್ಮಗಣ, ಇಷ್ಟು ಇವೆಲ್ಲವೂ ಕೂಡ ಹೊಸಗನ್ನಡ ಛಂದೋಮಟ್ಟುಗಳಲ್ಲಿ ಕಂಡುಬರ್ತಕ್ಕಂಥ ಸಾಮಾನ್ಯವಾದಂಥ
ಅಂಶಗಳು, ಪರಿಕಲ್ಪನೆಗಳು ಅಥವಾ ತತ್ವಗಳು, ವೈಶಿಷ್ಟ್ಯಗಳು ಇವುಗಳನ್ನು ಉದಾಹರಣೆಗಳ ಸಮೇತ ಗಮನಿಸಿದ್ದೀವಿ. ಸೊ ಇಲ್ಲಿಗೆ ಈ ಹೊಸಗನ್ನಡ ಛಂದಸ್ಸು ಭಾಗ 1 ಮತ್ತು ಭಾಗ 2ರಲ್ಲಿ ಇದರ ಬಗ್ಗೆ ನಾನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ಸಾಕು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು.